ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು, ಮತ್ತೊಂದು ಸೆಕ್ಟರ್ ಹಸಿರಾಯಿತು, ಮತ್ತೆ ಮಾರ್ಕೆಟ್ನ ಆಲ್ ಟೈಮ್ ಹೈಗೆ ಕರ್ಕೊಂಡೋಯ್ತು. ನಿಫ್ಟಿನಲ್ಲಿ ಈ ನವೆಂಬರಿಂದ ಇದೇ ಕತೆ ಬರ್ತಾ ಇರೋಂಥದ್ದು. ಒಂದಲ್ಲ ಒಂದು ಸೆಕ್ಟರ್ ನಮಗೆ ಒಳ್ಳೆ ರೀತಿಯಾಗಿ ಔಟ್ಕಮ್ನ ಕೊಡ್ತಾ ಇದೆ. ಆ ಒಂದು ಲಿಸ್ಟಿಗೆ ಹೊರತುಪಡಿಸಿದಂಥ ಸೆಕ್ಟರ್ ಅಂದರೆ IT ಸೆಕ್ಟರ್. ನಿನ್ನೆ ಅಷ್ಟೇ ಮಾತಾಡ್ಕೊಂಡಿದ್ವಿ ನೋಡಿ. ಇವತ್ತು ನ್ಯೂಸು ಫಾಲೋ ಮಾಡೋರು ಅಥವಾ ನ್ಯೂಸ್ ಹಿಂದೆ ಹೋಗ್ತೀನಿ ಅನ್ನೋರಿಗೆ ಟಿಪಿಕಲ್ ಎಕ್ಸಾಂಪಲ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆದು ಇನ್ಫೋಸಿಸ್ TCS ಎರಡರದ್ದು ರಿಸಲ್ಟ್ ಬಂದಿತ್ತು. ಇನ್ಫೋಸಿಸ್ ನೀವು ರಿಸಲ್ಟ್ಸ್ ನೋಡೋದಾಗಿದ್ದರೆ 7% ರೆವೆನ್ಯೂನಲ್ಲಿ ಫಾಲ್ ಆಗಿದೆ ಅಂತ ಬಂದಿತ್ತು. ಒಂದು ದೊಡ್ಡ ಡೀಲನ್ನು ಕೂಡ ಕಳ್ಕೊಂಡಿದ್ರು ಲಾಸ್ಟ್ ಕ್ವಾರ್ಟರ್ಲಿ. ಸೊ ನೋಡೋದಾದ್ರೆ ಪಾಸಿಟಿವ್ ಅನ್ನೋದು ಏನೂ ಇರಲಿಲ್ಲ. ಆದರೆ ಇವತ್ತು ಟಾಪ್ ಗೇನರ್ ಆಗಿದೆ ನಿಫ್ಟಿನಲ್ಲಿ. ನೋಡಿ, ನ್ಯೂಸ್ ಹಿಂದೆ ಹೋದರೆ ಏನಾಗ್ಬೋದು ಅನ್ನೋದಕ್ಕೆ ಇದೊಂದು ಟಿಪಿಕಲ್ ಉದಾಹರಣೆ. ಎಲ್ಲ ಟೈಮನ್ನು ನಮಗೆ ಗೊತ್ತಿರೋದೇ ಮಾರ್ಕೆಟಿಗೆ ಗೊತ್ತಿರೋದೇ ಅನ್ನೋದು ಇರೋದಿಲ್ಲ. ಮಾರ್ಕೆಟು ನಮಗಿಂತ ಮುಂದೆ ಇರುತ್ತೆ. ಏನಕ್ಕೆ ಮುಂದೆ ಇದೆ ಏನಿದೆ ಅನ್ನೋದು ಗೊತ್ತಿಲ್ಲ. ಆದರೆ IT ಸೆಕ್ಟರ್ ಗ್ರೀನ್ ಆದರೆ ನಾನು ತುಂಬ ಖುಷಿಯಾಗಿರ್ತೀನಿ, ಯಾಕಂದರೆ ನನ್ನ ಪ್ರೈಮರಿ ಜಾಬ್ ಕೂಡ IT ಜಾಬೇ ಆಗಿರೋದ್ರಿಂದ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಜೊತೆಗೆ ವೆರಿ ಇಂಪಾರ್ಟೆಂಟ್ ಆಗಿ ಶಿವ ಅವರು ಅಬ್ಸರ್ವ್ ಮಾಡಿದ್ರು, ಲಾಸ್ಟ್ 5 ಮಿನಿಟ್ಸಲ್ಲಿ ಸಿಕ್ಕಾಪಟ್ಟೆ ಒಂದು ವೈಲೇಷನ್ ಆಗಿದೆ ಅಂತ. ಅದು ಒಂದು ಇನ್ಸೈಡರ್ ಟ್ರೇಡಿಂಗ್ ಆಗಿರ್ಬೋದಾ ಅಂತ ಸುಮಾರು ಜನ ಅದ್ರ ಬಗ್ಗೆ ಅನುಮಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ಸೈಡರ್ ಟ್ರೇಡಿಂಗ್ ಅಂದ್ರೆ ಏನು ಅನ್ನೋದಕ್ಕೆ ನಾನೊಂದು ಶಾರ್ಟ್ ಸೀರೀಸಲ್ಲೋ ಒಂದು ಅಥವಾ ಪ್ರೀಮಿಯರ್ ಏನು ಬೇಕಾಗಲ್ಲ, ಶಾರ್ಟ್ ಸೀರೀಸಲ್ಲಿ ಕವರ್ ಮಾಡ್ಬೋದು. ಅದೊಂದು ವಿಡಿಯೋ ಮಾಡ್ಕೊಡ್ತೀನಿ. ಅದು ಅಫೆನ್ಸ್ ನೋಡಿ. ಸೆಬಿ ಪ್ರಕಾರ ಇನ್ಸೈಡರ್ ಟ್ರೇಡರ್ ಮಾಡಂಗಿಲ್ಲ. ಮತ್ತು ಕಂಪ್ನಿನಲ್ಲೂ ಕೂಡ ಎಂಪ್ಲಾಯೀಸ್ ಇರೋರು ಈಗ ದೊಡ್ಡ ಡೀಲಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಮತ್ತೊಂದು ಅವರಿಗೆ ನ್ಯೂಸ್ ಗೊತ್ತಿರುತ್ತೆ, ಏನೋ ಒಂದು ಆಗ್ತಾ ಇದೆ, ಮುಂಬರೋದು ಇನ್ನು ಮಾರ್ಕೆಟಿಗೆ ಗೊತ್ತಿರಲ್ಲ, ಹೊರಗಡೆ ಜಗತ್ತಿಗೆ ಗೊತ್ತಿರೋದಿಲ್ಲ. ಅಂಥದ್ದು ಒಳಗಡೆ ಇರ್ತಾರಲ್ಲ, ಡೀಲ್ ಮೇಕರ್ಸ್ ಇರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಅಂಥವರು ಅದೇ ಕಂಪನಿಯ ಪರ್ಚೇಸ್ ಮಾಡಬೇಕು ಅಂದರೆ ಶೇರ್ಗಳನ್ನು ಡಿಕ್ಲರೇಷನ್ ಮಾಡಬೇಕು. ಆ ರೀತಿಯೆಲ್ಲ ರೂಲ್ಸ್ ಇದೆ ಕಂಪ್ನಿನಲ್ಲೂ. ಅದು ರೆಗ್ಯುಲೇಷನ್ ವೈಲೇಷನ್ ಆಗ್ತಾ ಹೋಗುತ್ತೆ, ಸೆಬಿ ಕಡೆಯಿಂದ ವೈಲೇಷನ್ ಆಗ್ತಾ ಹೋಗುತ್ತೆ. ಅಲಿಗೇಷನ್ ಬಂದಿದೆ ಇನ್ಫೋಸಿಸ್ ಮೇಲೆ, ಎಸ್ಪೆಷಲಿ ಲಾಸ್ಟ್ 15 ಮಿನಿಟ್ಸಲ್ಲಿ ಇನ್ನೇನು ರಿಸಲ್ಟ್ ಸಂಜೆ ಬರೋಕ್ಕಿಂತ ಅದಕ್ಕಿಂತ ಮುಂಚೆ ಯಾಕೆ ಅಷ್ಟೊಂದು ಮೂವ್ಮೆಂಟ್ ಆಯಿತು, ಅಲ್ಲಿ ಏನಾಗಿದೆ, ಯಾರಿಗಾದರೂ ಏನಾದರೂ ಗೊತ್ತಿಲ್ಲದಿರೋದು ಗೊತ್ತಿತ್ತಾ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ಇವಾಗ ಅದು ನೋಡ್ತಾ ಹೋಗೋಣ ಏನಂತೆ ಅಂತ. ಅದೇ ರೀತಿಯಾಗಿ ಟಾಟಾ ಕನ್ಸ್ಯೂಮರ್ FMC ಸೆಕ್ಟರ್ಲಿ ಇವತ್ತು ಹಿಂದೂಸ್ತಾನ್ ಯೂನಿಲಿವರ್ ಆ್ಯಡ್ ಮಾಡ್ಕೊಳ್ಳೋದಾದ್ರೆ ಒಂದು ಆಪರ್ಚುನಿಟಿ ಇತ್ತು. ಮೈಂಡ್ ಟ್ರೀ ನೋಡಿ, IT ಸೆಕ್ಟರ್ ಎಲ್ಲ ಥ್ರೂ ಔಟ್ ಸೂಪರ್ ಡೂಪರ್ ರ್ಯಾಲಿ ಆಗಿದೆ. ಟಾಪ್ ಗೇನರ್ಗಳು ಅದೇ ಆಗಿದೆ. ಟಾಪ್ ಲೂಸರ್ ಅಂತ ನಾವು ಇವತ್ತು ನೋಡೋದಾದ್ರೆ ಅಪೋಲೋ ಹಾಸ್ಪಿಟಲ್ಸ್ ಅಂತ ಕಾಣಿಸ್ತಾ ಇದೆ. 1.26% ಕರೆಕ್ಷನ್ ಬಂದಿದೆ. ಸೊ ನೋಡ್ತಾ ಹೋಗೋಣ ಕ್ವಿಕ್ಕಾಗಿ ಯಾವ ರೀತಿಯಾಗಿತ್ತು ಅಂತ. ನಿಫ್ಟಿನಲ್ಲಿ ನಿನ್ನೆ ಏನು ಮಾತಾಡ್ಕೊಂಡಿದ್ವಿ, ಈ ಝೋನು ನೋಡಿ ಒಂದು ಪಾಸಿಟಿವ್ ಅಲ್ಲೇ ಬಂದು ಕ್ಲೋಸ್ ಆಗಿ ಕಾಣಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಬಂದಂಗಿಲ್ಲ, ಆದರೆ ನಿಫ್ಟಿ ಪಾಸಿಟಿವ್ ಅಲ್ಲಿ ಬಂದಂಗಿದೆ. ಈ ಟ್ರೆಂಡ್ ಏನಾದ್ರು ಬಿಟ್ಟು ಮೇಲ್ಗಡೆ ಹೋಯ್ತು ಅಂದರೆ ಒಂದು ಧಮಾಕದಾರ್ ಮೂವ್ಮೆಂಟ್ ಬರ್ಬೋದು ಅಂತ ನಿನ್ನೆ ನಾವು ಮಾತಾಡ್ಕೊಂಡಿದ್ವಿ. ಯಾರಾದರೂ ನೋಡಿಲ್ಲ ಅಂದರೆ ನಿನ್ನೆ ವಿಡಿಯೋ ನೋಡ್ಬೋದು. ಸೆನ್ಸೆಕ್ಸ್ ಅಲ್ಲೂ ಇದನ್ನ ನಾನು ಹೇಳಿದ್ದೆ, ಒಂದು ಟ್ರೆಂಡ್ ಲೈನ್ ದಾಟ್ ಮೇಲ್ಗಡೆ ಹೋದ್ರೆ ಒಂದು ಸೂಪರ್ ಮೂವ್ಮೆಂಟ್ ಬರ್ಬೋದು ಅಂತ. ಇವತ್ತು ಆದರೂ ನನಗೆ ಯಾಕೆ ಒಂದ್ಸಲ ಇಲ್ಲಿ ಟೆಸ್ಟ್ ಆಗಿ ಬರುತ್ತೆ ಅಂತ ಅನ್ಕೊಂಡೆ ಅಂದರೆ, ನಾನು ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿಲಿದ್ದೆ, ಒಂದು ಸ್ಟಾಪ್ ಲಾಸ್ ಕೂಡ ಹಿಟ್ ಆಯ್ತು. ಅದ್ರ ಬಗ್ಗೆ ಬಂದಾಗ ಮಾತಾಡ್ತೀನಿ. ಇಷ್ಟು ದೊಡ್ಡದಾಗಿ ಮೇಲ್ಗಡೆ ಗ್ಯಾಪ್ ಅಪ್ ಓಪನಿಂಗ್ ಆದಾಗ ಒಂದ್ಸಲ ಅಟೆಂಡ್ ಮಾಡ್ತಾರೆ, ಇಲ್ಲಿ ಈ ಝೋನ್ ಅಟೆಂಡ್ ಮಾಡಿ ಮೇಲ್ಗಡೆ ಹೋಗ್ತಾರೆ ಅಂತ. ನಾನು ಯೂಶಲಿ ಸೆಕೆಂಡ್ ಹಾಫಲ್ಲಿ ಇರಲ್ಲ, ಇವತ್ತು ಟರ್ಮಿನಲ್ ಜೊತೆ ಇರಲಿಲ್ಲ. ಸೊ ಈ ಟ್ರೇಡ್ನ ಕ್ಯಾಪ್ಚರ್ ಮಾಡೋಣ ಅಂತ ಬಂದೆ. ಆದರೆ ಮಾರ್ಕೆಟು ಇಲ್ಲಿ ನಮಗೆ ಬೇಗನೆ ರಿವರ್ಸಲ್ ತಗೊಂಡು ನನ್ನ ಸ್ಟಾಪ್ ಲಾಸ್ನ ಹಿಟ್ ಮಾಡ್ತು. ಅಲ್ಲಿ ಸ್ಟಾಪ್ ಲಾಸ್ ತಗೊಂಡಿದ್ದು ಒಳ್ಳೆದಾಯ್ತು, ಯಾಕೆಂದರೆ ಇಡೀ ದಿನ ಒನ್ ವರ್ಡ್ ರ್ಯಾಲಿ ಆಯಿತು. ಆಪ್ಷನ್ ಬೈಂಗ್ ಮಾಡೋದಾಗಿದ್ದರೆ ಯಾರಾದರೂ ಟ್ರೈ ಮಾಡ್ಬೋದಾಗಿತ್ತು ನಿಫ್ಟಿನಲ್ಲಿ, ಸೆನ್ಸೆಕ್ಸಲ್ಲಿ. ಬಟ್ ನಾನು ಆಪ್ಷನ್ ಸೆಲ್ಲಿಂಗ್ ಮಾಡಿಟ್ಟಿದ್ದೆ. ಆಪ್ಷನ್ ಸೆಲ್ಲಿಂಗಿಗೂ ಲಾಸ್ಟಿಗೆ ಆಲ್ಮೋಸ್ಟ್ ATMಗೆ ಆಗೋಗಿತ್ತು, ಆದರೆ ಕ್ಲೀನಾಗಿ ತೀಟ ಆಗಿ ಮುಗಿದೋಗಿದೆ. ಸೊ ನಿಫ್ಟಿನಲ್ಲಿ ಮುಂದಿನ ಏನು ಕತೆ ಅಂದರೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಇದು ಆಲ್ ಟೈಮ್ ಹೈಯಲ್ಲಿದೆ. ಸೊ ಈ ರ್ಯಾಲಿ ಯಾಕೆ ಕಂಟಿನ್ಯೂ ಆಗ್ಬೋದು, 22,000 ಹಿಟ್ ಆಗ್ಬೋದು ಅಂತ ಅನಿಸ್ತಾ ಇದೆ ಅಂತಂದರೆ, ನೋಡಿ ಇಲ್ಲಿ ಒಂದು ದೊಡ್ಡದಾಗಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿತ್ತು, ಹಗ್ಗ ಜಗ್ಗಾಟಾಗಿತ್ತು. ಅದಾದ್ಮೇಲೆ ನೋಡಿ ಇಲ್ಲಿ ಈ ಓವರ್ ಆಲ್ ರೇಂಜ್ ಅಂತ ನೀವು ನೋಡಿದ್ರೆ ಸುಮಾರು ದಿನ ಇಲ್ಲಿ ಓಡಾಡಿದ್ದೀವಿ. ಇವತ್ತು ಕನ್ಸಿಡರಬಲ್ ಆಗಿ ಒಂದು ಸ್ವಲ್ಪ ಏನಾದ್ರು ಟೆಸ್ಟ್ ಮಾಡೋಂಗೋ ಅಥವಾ ಈ ಝೋನ್ ಒಳಗಡೆ ಬಂದು ಕ್ಲೋಸಿಂಗ್ ಆಗಿದ್ರೆ ಇನ್ನೂ ಸ್ವಲ್ಪ ಡೈಸಿ ಆಗಿದೆ ಏನು ಅಂತ ನೋಡ್ಬೋದು ಅಂತ ಅನ್ಬೋದಿತ್ತು. ಆದರೆ ಇವತ್ತು ಕಂಫರ್ಟಬಲ್ ಆಗಿ ಮೇಲ್ಗಡೆ ಬಂದು ಕ್ಲೋಸ್ ಆಗಿದೆ ಮಾರ್ಕೆಟ್. ಸೊ ಈ ಝೋನ್ ಅನ್ನೋದು ಏನಿದೆ 21,800 ಅಥವಾ ಅದಕ್ಕಿಂತ ಕೆಳಗಡೆ ಝೋನು ಈಗ ಸಪೋರ್ಟ್ ಆಗ್ತಾ ಹೋಗುತ್ತೆ. ಮಾರ್ಕೆಟಲ್ಲಿ ಕೆಳಗಡೆ ಬಂದ್ರೂ ಇಲ್ಲೆಲ್ಲ ಮತ್ತೆ ಹಂತವಾಗಿ ಸಪೋರ್ಟ್ ಇರ್ತಾರೆ. ಅನ್ಲೆಸ್ ಏನಾದರೂ ಒಂದು ತುಂಬ ವ್ಯತಿರಿಕ್ತವಾಗಿ ಈ ಯಾವುದು ಝೋನನ್ನು ಬೆಲೆ ಕೊಡಲಿಲ್ಲ ಅಂತಂದರೆ, ಒಂದು ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಶಾರ್ಪ್ ರಿಜೆಕ್ಷನ್ ಬರುವಂಥ ಕ್ಯಾಂಡಲ್ಗಳು ಬರುತ್ತೆ. ಆಗ ಈ ಬಸ್ ಸ್ಟ್ಯಾಂಡ್ ಯಾವುದಕ್ಕೂ ಬೆಲೆ ಕೊಡಲ್ಲ. ಆ ಥರ ಏನಾದರೂ ಮೂಮೆಂಟ್ ಆಯಿತು ಅಂದರೆ ಅವಾಗ ಯೋಚನೆ ಮಾಡಿ. ಇಲ್ಲ ಅಂತಂದರೆ ಮಾರ್ಕೆಟ್ ಹೆಂಗೆ ಹೋಗ್ತಾ ಇದೆಯೋ ಹಾಗೆ ಇರೋಣ. ಮೇಲ್ಗಡೆ ಅನ್ಚಾರ್ಟೆಡ್ ಟೆರಿಟರಿ, ಹಾಗಂತ ಎಗ್ಗಮುಗ ನೀವು ಪೊಸಿಷನ್ ತೊಗೊಳಂಗಿಲ್ಲ. ಎವ್ರಿ 50 ಪಾಯಿಂಟ್ಸ್ ಹುಷಾರಾಗಿರಬೇಕು. ರೌಂಡ್ ಲೆವೆಲಲ್ಲಿ ಸಿಕ್ಕಾಪಟ್ಟೆ ಫೈಟ್ ಆಗುತ್ತೆ. ಮತ್ತೆ ಅದು ಹೇಳ್ತಾ ಇದ್ದೀನಿ, 22,000ದಲ್ಲಿ ಅಷ್ಟು ಸುಲಭವಾಗಿ ಮೇಲ್ಗಡೆ ಹೋಗೋಕ್ಕೆ ಬಿಡೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಂತ್ಲಿ ಕ್ಯಾಂಡಲನ್ನು ಒಂದ್ಸಲ ನೋಡ್ಕೊಂಬನ್ನಿ. ಮಂತ್ಲಿ ಕ್ಯಾಂಡಲಲ್ಲಿ ಕೋವಿಡ್ ಆದಮೇಲೆ ಈ ಥರ ರ್ಯಾಲಿ ನಾನು ನೋಡಿಲ್ಲ. ಹೇಳಿದ್ದೆ ನಿಮಗೆ, ಈ ಥರ ರ್ಯಾಲಿ ನಾನು ನೋಡಿಲ್ಲ ಅಂತ. ಎಲ್ಲ ಹೈಡ್ ಮಾಡಿಬಿಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಸಕ್ಸಸ್ ಅಲ್ಲ 3 ಕ್ಯಾಂಡಲ್ಗಳು ಇಷ್ಟು ದೊಡ್ಡದಾಗಿ ಬಂದಿರುವಂಥದ್ದು. ಅಂದರೆ 19,000ದಿಂದ ನಾವು 22,000, 3,000 ಪಾಯಿಂಟು 3 ತಿಂಗಳಲ್ಲಾಗಿದೆ. ಇದು ನವಂಬರು, ಡಿಸೆಂಬರ್, ಇದು ಇನ್ನೂ ಜನವರಿ ಮುಗಿದಿಲ್ಲ. ಆಲ್ರೆಡಿ 22,000 ಬಂದಿದ್ದೀವಿ. 3,000 ಪಾಯಿಂಟು ವಿತಿನ್ 3 ಮಂತ್ಸ್ ಆಗಿರುವಂಥದ್ದು. ಕೋವಿಡ್ ಟೈಮಲ್ಲೂ ಕೂಡ ಇಷ್ಟು ಶಾರ್ಪ್ ಆಗಿರುವಂಥ ರಿಕವರಿ ಬಂದಿರಲಿಲ್ಲ. ಸೊ ಹಾಗಾಗಿ ದಯವಿಟ್ಟು ಹುಷಾರಾಗಿರಿ. ಇಲ್ಲಿ ನೋಡಿ, ಇಲ್ಲಿ ಒಂದ್ಸಲ ಪಾಸ್ ಮಾಡಿತ್ತು 1 ಮಂತು, ಆಮೇಲೆ ಇಲ್ಲೊಂದು ರೆಡ್ ಮಾಡಿದೆ, ಈ ರೀತಿಯಾಗಿದೆ. ಸೊ ಈ ಥರ
ಇಷ್ಟೊಂದು ಪಾಸಿಟಿವ್ ಮೂಮೆಂಟ್ ಬಂದಿರುವಂಥದ್ದು ಸ್ವಲ್ಪ ಆತಂಕಕಾರಿ ಅಂತಲೇ ಅನಿಸುತ್ತೆ ನನಗೆ. ಹಾಗಂತ ನಾನು ಉಲ್ಟಾ ಟ್ರೇಡ್ ತೊಗೊಳ್ಳಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ, ಆದರೆ ಪಾಸಿಟಿವ್ ಟ್ರೇಡ್ ತೊಗೊಂಡ್ರು ಕಮ್ಮಿ ಪೊಸಿಷನ್ ತೊಗೊಳ್ಳಿ. ಯಾಕೆಂದರೆ ಚಾರ್ಟ್ ಇಲ್ಲ, ಹಿಂದೆ ಏನು ರೆಫರೆನ್ಸ್ ಇಲ್ಲ ಅಲ್ವಾ, ಇಲ್ಲಿ ಏನಿಲ್ಲ, ಖಾಲಿ ಸ್ಲೇಟ್ ಇರುವಾಗ ಖಾಲಿ ಸ್ಲೇಟಲ್ಲಿ ಹೆಂಗೆ ಬೇಕಾದ್ರೂ ಬರಿಬೋದು, ನಾವು ಹಿಂಗಾದ್ರೂ ಬರಿಬೋದು, ಹಿಂಗಾದ್ರೂ ಬರಿಬೋದು, ಏನು ಬೇಕಾದ್ರೂ ಬರಿಬೋದು. ಹಾಗಾಗಿ ಹೆಂಗೆ ಮಾರ್ಕೆಟ್ ಮೂವ್ಮೆಂಟ್ ಆಗುತ್ತೆ ಅನ್ನೋದು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಟ್ರ್ಯಾಪ್ ಆಗುವಂಥ ಸಾಧ್ಯತೆಗಳು ಕೂಡ ಇಲ್ಲೇ ಜಾಸ್ತಿ ಇರುತ್ತೆ. ಸೊ ಇವತ್ತು ಯಾರಾದರೂ ಬ್ರೇಕ್ಔಟ್ ಫೇಲ್ಯೂರ್ ಆಗ್ಬೋದಾ ಅಂತಲೂ ಕೇಳಿದರೆ ನೋಡಿ, ಎಲ್ಲ ವ್ಯೂ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಸೊ ಕೆಲವರು ಏನಾಗುತ್ತೆ ಅಂತಂದರೆ ನಾನು ಹೆಂಗೆ ಅಂದ್ಕೊಂಡಿರ್ತೀನೋ ಅದೇ ಥರನೇ ನಾನು ಇರಲಿ ಮಾರ್ಕೆಟು, ಅದೇ ಥರದ್ದೇ ನಾನು ಫಾಲೋ ಮಾಡ್ತೀನಿ ನ್ಯೂಸು ಅಂತ ಇರೋರು ಇರ್ತಾರೆ. ಅಂದರೆ ಯಾರಾದರೂ ಇವಾಗ ಸಿ ಪೊಸಿಷನ್ ತೊಗೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ, ನಿಮ್ಗೆ ಎಲ್ಲಿ ಹೋಗಿ ಹುಡುಕಿದ್ರು ನಿಮಗೆ ಪಾಸಿಟಿವ್ ಆಗಿರೋ ನ್ಯೂಸೇ ಕಾಣಿಸ್ತಾ ಇರುತ್ತೆ, ನಾನು ಪಾಸಿಟಿವ್ ಆಗೇ ಇದ್ದೀನಿ ಅಂತ ಅನಿಸ್ತಾ ಇರುತ್ತೆ. ತಪ್ಪು ಅಂತ ಹೇಳ್ತಾ ಇಲ್ಲ, ಅದು ಆ ಥರ ಮೈಂಡ್ ಸೆಟ್ ಅದು. ಅದೇ ಏನಾದ್ರು ಪಿ ಪೊಸಿಷನ್ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ, ಎಲ್ಲ ಕಡೆ ನಿಮಗೆ ಈ ನ್ಯೂಸಿಂದ ಮಾರ್ಕೆಟ್ ಬೀಳ್ಬೋದು, ಇದು ಕೆಟ್ಟದು ಅಂತ ಅನಿಸ್ತಾ ಇದೆ ನನಗೆ, ಈ ಸೆಕ್ಟರ್ ಹಾಳಾಗ್ಬೋದು, ಈ ರೀತಿನ ಅನಿಸ್ತಾ ಇರುತ್ತೆ. ಹಾಗಾಗಿ ನ್ಯೂಟ್ರಲ್ ಮೈಂಡ್ ಸೆಟ್ ಅನ್ನೋದು ನೋಡಿ ಒಂದು ಡ್ರಾಬ್ಯಾಕ್. ಇದು ಹಿಂದೆನೂ ಕೂಡ ಮಾತಾಡಿದ್ದೆ ಅನಿಸುತ್ತೆ. ಮಾರ್ಕೆಟಲ್ಲಿ ನಾವು ಜಾಸ್ತಿ ಸಮಯನ ಕಳೀತಾ ಹೋದರೆ ಒಂಥರ ಏನು ಮಾಡುತ್ತೆ ಅಂದರೆ ನಮ್ಮನ್ನ ಎಮೋಷನ್ ಲೆಸ್ ಮಾಡಿಬಿಡುತ್ತೆ ಮಾರ್ಕೆಟ್. ಯಾಕೆಂದರೆ ನೀವು ಮೇಲ್ಗಡೆ ಹೋಗೋಕ್ಕೂ ನೀವು ಅದಕ್ಕೆ ಏನು ಎಮೋಷನ್ ತೋರಿಸಲ್ಲ, ಕೆಳಗಡೆ ಬರೋದಕ್ಕೂ ಎಮೋಷನ್ ತೋರಿಸಲ್ಲ, ಆಲ್ಮೋಸ್ಟ್ ನ್ಯೂಟ್ರಲ್ ಆಗಿರೋಕ್ಕೆ ಹೋಗ್ತೀರಾ. ಅದು ತುಂಬ ಕಷ್ಟ ಬರುವಂಥದ್ದು, ನನಗೂ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ಮೈಂಡ್ ಸೆಟ್ ಇವೆಂಚುಲಿ ಬರ್ತಾ ಹೋಗುತ್ತೆ, ನಾವು ಒಬ್ಬ ಒಳ್ಳೆ ಟ್ರೇಡರ್ ಅಥವಾ ಒಬ್ಬ ಒಳ್ಳೆ ಇನ್ವೆಸ್ಟರ್ ಆಗ್ತಾ ಹೋದಂಗೂ. ಸೊ ಆ ಒಂದು ಅಲ್ಟಿಮೇಟ್ ಗೋಲು, ಪ್ರಾಫಿಟ್ ಆ್ಯಂಡ್ ಲಾಸ್ ಇರ್ಬೋದು, ಬೇರೆದೊಂದು ಇರ್ಬೋದು, ಬಟ್ ಅಲ್ಟಿಮೇಟ್ ಗೋಲ್ ಏನಾಗುತ್ತೆ ಅಂದರೆ ಆ ಒಂದು ನ್ಯೂಟ್ರಲ್ ಮೈಂಡ್ ಸೆಟ್ನ ತರಿಸ್ಕೊಳೋದೇ ಮಾರ್ಕೆಟಲ್ಲಿ ನಾವು ಕಲಿಬೇಕಾಗಿರೋಂಥ ಒಂದು ಇಂಪಾರ್ಟೆಂಟ್ ಕ್ವಾಲಿಟಿ ಅಂತ ನಾನು ಹೇಳ್ತೀನಿ. ನೋಡ್ತಗೋಣ ಅದು ಎಷ್ಟು ದಿನ ಆದಮೇಲೆ ಯಾರ್ಯಾರಿಗೆ ಸಾಧ್ಯ ಆಗ್ತಾ ಹೋಗುತ್ತೆ ಅಂತ. ಸೊ ಕೆಳಗಡೆ ಬಂದರೆ ಈ ಲೈನೇ ಇವಾಗ ಸಪೋರ್ಟು ಇಂಪಾರ್ಟೆಂಟ್ ಆಗಿರಿ. ನಿಫ್ಟಿನಲ್ಲಿ 21,950, ಅದ್ರ ಮೇಲೆ ಹೋದ್ರೆ 22,000 ಅಷ್ಟೇ, ಇನ್ನೇನು ಬೇರೆ ರೆಫರೆನ್ಸ್ ಇಲ್ಲ ಹೇಳೋದಕ್ಕೆ ಎಲ್ಲಿ ತನಕ ಹೋಗುತ್ತೆ ಅಂತ. ಅದೇ ಥರ ನೋಡಿಕೊಂಡು ನೀವು ಟ್ರೇಡ್ ಮಾಡ್ತಾ ಹೋಗಬೇಕು. ಕ್ವಿಕ್ಕಾಗಿ ಬ್ಯಾಂಕ್ ನಿಫ್ಟಿ ನೋಡ್ಬೋಣ. ಬ್ಯಾಂಕ್ ನಿಫ್ಟಿ ಇನ್ನೂ ನಾನು ನಿಧಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದೆ ಅಲ್ವಾ, ಯಾಕೆಂದರೆ ಈ ನೋಡಿ ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ ಇನ್ನೂ ಕೂಡ ಬ್ರೇಕ್ ಮಾಡೋಕ್ಕಾಗಿಲ್ಲ. ಇಲ್ಲಿಂದ ನೀವು ನೋಡ್ತಾ ಬರೋದಾದರೆ ಇಲ್ಲೊಂದು ಲೋಯರ್ ಹೈ ಲೋಯರ್ ಲೋ ಆಗಿತ್ತು, ಇಲ್ಲೊಂದು ಲೋಯರ್ ಹೈ ಲೋಯರ್ ಲೋ ಆಗಿತ್ತು, ಇದು ಅದಕ್ಕಿಂತ ಕೆಳಗಡೆ ಮಾಡಿದೆ, ಇದು ಅದಕ್ಕಿಂತ ಕೆಳಗಡೆ ಬಂದಿದೆ, ಇನ್ನು ಮತ್ತೆ ಒಂದು ಲೋಯರ್ ಹೈ ಲೋಯರ್ ಲೋ ಮಾಡ್ತು, ಈಗ ಒಂದು ಮಾಡಿದೆ, ಆದರೆ ಲೋಯರ್ ಲೋ ಮಾಡಿಲ್ಲ. ಆದರೆ ಈ ಪ್ಯಾಟರ್ನ ಬ್ರೇಕ್ ಆಗೋ ಥರ ಕ್ಲೋಸಿಂಗ್ ಕೊಡೋಕ್ಕಾಗಿಲ್ಲ ನೋಡಿ, ಇಲ್ಲೇ ಬಂದು ಕ್ಲೋಸ್ ಆಗಿದೆ ಮತ್ತೆ. ಸೊ ಕನ್ಸಿಡರಬಲ್ ಆಗಿ ಏನಾದ್ರು ಇವತ್ತಿನ ಝೋನ್ ಇತ್ತಲ್ಲ 47,900, ಇದ್ರ ಮೇಲ್ಗಡೆ ಏನಾದ್ರು ಕ್ಲೋಸಿಂಗ್ ಕೊಟ್ಬಿಟ್ಟಿದ್ರೆ ಓಕೆ, ಈ ಪ್ಯಾಟರ್ನ್ ಬ್ರೇಕ್ ಆಗಿದೆ, ಬ್ಯಾಂಕ್ ನಿಫ್ಟಿ ಕೂಡ ರೆಡಿ ಆಗಿದೆ ಮೇಲ್ಗಡೆ ಹೋಗೋಕೆ ಎಂಬುದಿತ್ತು. ಬಟ್ ಬ್ಯಾಂಕ್ ನಿಫ್ಟಿ ಆ ರೀತಿ ಒಂದು ಸೆಂಟಿಮೆಂಟ್ನ ತೋರಿಸಿಲ್ಲ. ಬಟ್ ಪಾಸಿಟಿವ್ ಸ್ಟ್ರೆಂತ್ ಅನ್ನೋದು ಅಟೆಂಪ್ಟ್ ಮಾಡ್ತಾ ಇರೋದಂತೂ ಕಾಣಿಸ್ತಾ ಇದೆ. ಯಾಕೆಂದರೆ ಈ ಟ್ರೆಂಡ್ ಲೈನ್ ನೀವು ರೆಫರೆನ್ಸ್ ನೆನ್ನೆನೂ ಕೂಡ ತೋರಿಸಿದ್ದೆ, ಇದು ಈ ಟ್ರೆಂಡ್ ಲೈನ್ ರೆಫರೆನ್ಸ್ ನೋಡಿ, ಈ ಚಾನಲಲ್ಲೇ ಹೋಗ್ತಾ ಇದೆ, ಇದು ಕರೆಕ್ಟಾ, ಈ ಚಾನಲ್ಲೇ ಹೋಗ್ತಾ ಇದೆ. ಬಟ್ ಇಲ್ಲಿ ಬ್ಯಾಕ್ ಡ್ರಾಪಲ್ಲಿ ಆಗಿರುವಂಥದ್ದು ಒಂದು ನೆಗೆಟಿವ್ ಆಗಿ ಈ ರೀತಿ ನಿಧಾನಕ್ಕೆ ಹೋಗ್ತಾ ಇದೆ ಅಂತಂದರೆ ಇದನ್ನ ನಾನು ಏನು ಹೇಳ್ತೀನಿ, ಮೊನ್ನೆ ಟ್ರೆಂಡಲ್ಲೂ ಮಾತಾಡಿದ್ವಿ, ಇದನ್ನ ಬೇರಿಶ್ ಫ್ಲಾಗ್ ಪ್ಯಾಟರ್ನ್ ಅಂತ ಕರಿತೀವಿ. ಅಂದರೆ ಇದನ್ನ ನಾವು ರಿವರ್ಸ್ ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಅಂತ ಕರಿಬೋದು. ಈ ರೀತಿ ಆದರೆ ಚಾನ್ಸಸ್ಸು ಕೆಳಗಡೆ ಬರುವಂಥ ಚಾನ್ಸಸ್ ಇರುತ್ತೆ. ಚಾನ್ಸಸ್ನ ಹೇಳ್ತಾ ಇರೋಂಥದ್ದು. ಪ್ಯಾಟರ್ನ್ ಫೇಲ್ ಆಗಬೇಕು ಅಂದರೆ ಎಗೇನ್ ಈ ಚಾನಲ್ನ ಬಿಟ್ಟು ಒಂದು ಈ ಮೂಮೆಂಟನ್ನು ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಆಗ ನಾವು ಒಪ್ಕೋಬೋದು. ಆರಾಮಾಗಿ 48,000 ಇದ್ರ ಮೇಲ್ಗಡೆ ಹೋಗ್ತಾ ಹೋಯ್ತು ಅಂದರೆ ಬ್ಯಾಂಕ್ ನಿಫ್ಟಿ ಓಕೆ, ಇದು ಇನ್ನೂ ಪುಷನ್ನು ತಗೊಂಡು ಹೋಗುತ್ತೆ, ಇನ್ನೂ ಮೇಲ್ಗಡೆ ಹೋಗೋಕ್ಕಿದೆ ಅಂತ. ಬಟ್ ಆ ರೀತಿ ಸೆಂಟಿಮೆಂಟ್ ಕೊಟ್ಟಿಲ್ಲ. ಪರ್ಸ್ನಲಿ ನಾನು ಬ್ಯಾಂಕ್ ನಿಫ್ಟಿನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಯಾಕೆಂದರೆ ನಿಫ್ಟಿಗಿಂತ ಮುಂಚೆ ಇದ್ದಿದ್ದು ಡೆರಿವೇಟಿವ್ ಅಂತ ಅನಿಸುತ್ತೆ, ನಾನು ಚೆಕ್ ಮಾಡಬೇಕನ್ನ. ಬಟ್ ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ಅಂತ ಒಂದು ವೀಡಿಯೋ ಮಾಡಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ಟ್ರೇಡ್ ಟೂಲ್ಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ, ಈ ವಿಡಿಯೋದ ಎಂಡಿಗೆ ಆ ಪ್ಲೇಲಿಸ್ಟ್ನ ಕೊಟ್ಟಿರ್ತೀನಿ. ಆ ವಿಡಿಯೋನ ನೀವು ದಯವಿಟ್ಟು ಚೆಕ್ಔಟ್ ಮಾಡಬೇಕು. ಯಾಕೆ 90% ಕೋರಿಲೇಷನ್ ಮ್ಯಾಟ್ರಿಕ್ಸ್ ಇದೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಮಧ್ಯೆ ಅನ್ನೋದನ್ನು ಅದರಲ್ಲಿ ನಾವು ಮಾತಾಡಿದ್ದೀವಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ 47,400 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಈಗ ಮೇಲ್ಗಡೆ 48,000 ರೆಸಿಸ್ಟೆನ್ಸ್ ಇದೆ. ಈ ಝೋನಲ್ಲಿರೋ ತನಕ ಟ್ರ್ಯಾಪ್ ಆಗೋಕ್ಕೆ ಹೋಗ್ಬಿಡಿ 48,000ನ ಕನ್ಸಿಡರಬಲ್ ಆಗಿ ಬಿಟ್ಟು ಮೇಲ್ಗಡೆ ಹೋಗ್ತೀನಿ ಅಂತಂದರೆ ಎಸ್, ಮಾರ್ಕೆಟ್ ಈಸ್ ರೆಡಿ ಫಾರ್ ಅನದರ್ ಹೈ. ಮತ್ತು ಬ್ಯಾಂಕ್ ನಿಫ್ಟಿನೂ ಸಪೋರ್ಟ್ ಬಂತು ಅಂದರೆ ನಿಫ್ಟಿ ಎಲ್ಲಿಗೆ ಹೋಗ್ಬೋದು ಅಂತ ಲೆಕ್ಕ ಹಾಕೊಳ್ಳಿ. ಆ ರೀತಿ ನೋಡ್ಬೋದು. ಅಲ್ಲಿ ತನಕ ಸ್ವಲ್ಪ ಹುಷಾರಾಗಿರಿ. ವಿತಿನ್ ದ ರೇಂಜಲ್ಲಿ ಇದ್ದೀವಿ. ಮೇಲ್ಗಡೆ ನಾವು ಟ್ರೇಡ್ ಮಾಡೋದಾದ್ರೆ ಕಮ್ಮಿ ಪೊಸಿಷನ್ ಟ್ರೇಡ್ ಮಾಡಿ, ಕೆಳಗಡೆ ಟ್ರೇಡ್ ಮಾಡೋಕ್ಕೆ ಇನ್ನೂ ಇಂಡಿಕೇಶನ್ ಕೊಟ್ಟಿಲ್ಲ. ಸೊ ಕೆಳಗಡೆ ಟ್ರೇಡ್ ಮಾಡೋರು ಇನ್ನೂ ಡಬಲ್ ಹುಷಾರಾಗಿರಿ. ಅದೇ ರೀತಿಯಾಗಿ ಸೆನ್ಸೆಕ್ಸ್ ಅಲ್ಲಿ ನಿನ್ನೆ ಮಾತಾಡಿದ್ವಲ್ವಾ, ಸೇಮ್ ಇಲ್ಲಿ ಒಂದು ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆ. ಈ ಟ್ರೆಂಡ್ ಲೈನ್ ಏನಾದರೂ ಬ್ರೇಕ್ ಆಯಿತು ಅಂತಂದರೆ ನಾಳೆ ಒಂದು ಮ್ಯಾಸಿವ್ ಮೂಮೆಂಟ್ ಬರ್ಬೋದು ಅಂತ. ಎಸ್, ಆ ಮ್ಯಾಸಿವ್ ಮೂಮೆಂಟ್ ಬಂತು. 72,200 ನಾನು ನೆನ್ನೆ ಹೇಳಿ ನಿಮಗೆ, 72,200, 71,200 ಆದರೆ ಸಾಕಾಗಲ್ಲ, ಒಂದು 700-800 ಪಾಯಿಂಟ್ ಇರಬೇಕು ಅಂತ. ಇವತ್ತು ನೋಡಿ ಓಪನಿಗೆ 72,200 ಆಯಿತು. ಅಲ್ಲಿಂದ ಶಾರ್ಪ್ ರಿಜೆಕ್ಷನ್ ಬರ್ತಾ ಹೋಯಿತು. ಈ ಟೈಮಲ್ಲಿ ನಾನು 72,200 PE ಆಪ್ಷನ್ ಬೈಯಿಂಗ್ ಮಾಡಿದ್ದೆ. ಆದರೆ ನಮಗೆ ಇಲ್ಲಿ ಈ ಝೋನಲ್ಲಿ 72,000 ಪ್ರಾಫಿಟಲ್ಲಿ ಇತ್ತು ನಾನು. ಬಟ್ ನಾನು ಈ ಝೋನ್ನ ಬಂದು ಟೆಸ್ಟ್ ಆಗುತ್ತೆ ಅಂತ ಅನ್ಕೊಂಡೆ. ನೋಡಿ, ಟಿಪಿಕಲ್ ಮಿಸ್ಟೇಕ್ ನಾವು ಮಾಡ್ತಾ ಇರ್ತೀವಿ. ರೌಂಡ್ ಲೆವೆಲ್ಲು ಇಲ್ಲಿ ಸಪೋರ್ಟ್ ಬರುತ್ತೆ, ಇದನ್ನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಬೇಕು. ಆದರೆ ಇಲ್ಲಿ ನೋಡೋದಾದರೆ ಈ ಒಂದು ಗ್ಯಾಪ್ ಕ್ರಿಯೇಟ್ ಆಗಿ, ಗ್ಯಾಪ್ ಅಂತಲ್ಲ, ಈ ಅಟ್ಲೀಸ್ಟ್ ಈ ಟ್ರೆಂಡ್ ಲೈನ್ ಇತ್ತಲ್ಲ, ಈ ಟ್ರೆಂಡ್ ಲೈನ್ ಆದರೂ ವಾಪಸ್ ಒಂದ್ಸಲ ಟೆಸ್ಟ್ ಮಾಡಿ ಬರುತ್ತೆ ಅಂತ ನಾನು ಅನ್ಕೊಂಡೆ. ಯಾಕಂದರೆ ಇಷ್ಟು ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆಗಿರೋದ್ರಿಂದ ಒಂದ್ಸಲ ಅಟೆಂಡ್ ಮಾಡ್ಬೋದು ಅಂತ. ಆದರೆ ಇಲ್ಲ. ಮತ್ತು ಈ ನಿಯರೆಸ್ಟ್ ಸಪೋರ್ಟ್ ಯಾವತ್ತು ಗ್ಯಾಪ್ ಅಪ್ ಓಪನಿಂಗ್ ಆದಾಗ ಸೇಮ್ ರೂಲ್ಸ್, ನಾನೇ ಹೇಳಿದ ರೂಲ್ಸು ನಾನು ಫಾಲೋ ಮಾಡಲಿಲ್ಲ. ಇವತ್ತು ಏನು ಮಾಡಬೇಕು, ಇಮಿಡಿಯೇಟ್ ಸಪೋರ್ಟ್ ಎಲ್ಲಿದೆಯೋ ಅಲ್ಲಿ ಹುಷಾರಾಗಿರಬೇಕು. ಸೊ 72,000 ಸಪೋರ್ಟ್ ಬಂತು, ಅಲ್ಲಿಂದ ಮೇಲ್ಗಡೆ ಹೋಯಿತು. ಆಗ ನಾವು ಸ್ಟಾಪ್ ಲಾಸ್ ಬುಕ್ ಮಾಡಬೇಕಾಯಿತು. ಅದಾದಮೇಲೆ ನಾನು ಆಪ್ಷನ್ ಬೈಯಿಂಗ್ಗೆ ಟೈಮ್ ಕೊಡೋಷ್ಟು ನಾನು ಇರಲಿಲ್ಲ. ಒಂದು ವೇನಲ್ಲಿ ಹೋಗಿತ್ತು ನಿಜ, ಆದರೆ ನಾನು 72,700 ಸಿನ ಮತ್ತು ಕೆಳಗಡೆ ಸ್ವಲ್ಪ
ಇಲ್ಲೆಲ್ಲೋ ಇದೆ ಅನಿಸುತ್ತೆ. ಈ ಝೋನ್ನ ನಾನು ಆಪ್ಷನ್ ಸೆಲ್ಲಿಂಗ್ ಮಾಡಿಬಿಟ್ಟಿದ್ದೆ. ಲಾಸ್ಟ್ ಮೂಮೆಂಟಲ್ಲಿ ನಾನು ನೋಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಅದು ಕೂಡ ಇನ್ನೂ ಡಿಕೆನೇ ಆಗಿರಲಿಲ್ಲ. ಇವತ್ತು ಹೇಳಬೇಕು ಅಂದರೆ 3-5 ಆದಮೇಲೆ ಏನೋ ಅದು ನಾನು ಇಟ್ಟಿದ್ದ ಲಿಮಿಟಿಗೆ ಬಂದು ಸೆಟ್ ಆಗಿತ್ತು. ಸೊ ಅಲ್ಲಿ ತನಕ ಇವತ್ತು ಅಟೆಂಪ್ಟ್ ಮಾಡ್ತಾನೆ ಇದ್ರು. ಸೊ ಸ್ಪೆಕ್ಟಾಕ್ಯುಲರ್ ಡೇ ಸೆನ್ಸೆಕ್ಸಲ್ಲಿ ಯಾರಾದರೂ ಟ್ರೇಡ್ ಮಾಡಿದರೆ. ಬಟ್ ನ್ಯೂ ಇಂಡೆಕ್ಸು ಸ್ವಲ್ಪ ಹುಷಾರಾಗಿರಿ. ಯಾರಾದರೂ ಹೊಸದಾಗಿ ಟ್ರೇಡ್ ಮಾಡ್ತಾ ಇದ್ದಾರೆ ಅಂದರೆ ಸೆನ್ಸೆಕ್ಸಲ್ಲಿ ಸ್ವಲ್ಪ ಹೊಸದಾಗಿರಿ. ಇನ್ನೊಂದು ನಿನ್ನೆ ಅಷ್ಟೇ ಒಂದು LIC ಬಗ್ಗೆ ಒಂದಿಷ್ಟು ಮಾತಾಡಿದ್ವಿ. ಮತ್ತು ಟೆಲಿಗ್ರಾಮ್ ಗ್ರೂಪ್ ಬಗ್ಗೆ ಯಾರಿಗಾರು ಮಾಹಿತಿ ಬೇಕು ಅಂದರೆ ನಮ್ಮ ವೀಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ. ಯಾವುದೇ ಚಾರ್ಜಸ್ ಇಲ್ಲ, ಫ್ರೀ ಗ್ರೂಪ್, ಅದು ಬಲವಂತನೂ ಇಲ್ಲ. ನಿಮಗೆ ಅಲ್ಲಿ ಕೆಲವೊಂದು ಡಿಸ್ಕಷನ್ ಆಗ್ತಾ ಇರುತ್ತೆ. ಒಂದು ಕಮ್ಯುನಿಟಿ ಅಂತ ಬಿಲ್ಡ್ ಮಾಡಕ್ಕೆ ನೋಡ್ತಾ ಇದ್ವಿ. ಅದು ಇಂಟ್ರೆಸ್ಟ್ ಇದೆ, ನೀವು ಜಾಯ್ನ್ ಆಗ್ತಾ ಹೋಗ್ಬೋದು. ಒಂದು ಟೆಲಿಗ್ರಾಮ್ ಚಾನಲ್, ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಎರಡರದ್ದು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ. LIC ಬಗ್ಗೆ ಒಂದಿಷ್ಟು ಮಾತು ಬಂದಿದ್ದಲ್ವಾ, ಯಾಕೆ ಅದನ್ನ ನೆನಪಿಸ್ಕೊಂಡೆ ಅಂತಂದರೆ ಇವತ್ತಷ್ಟೇ ನಿತಿನ್ ಕಾಮತ್ ಅವರು ಒಂದು ಟ್ವೀಟ್ ಮಾಡಿದ್ರು. ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಅನ್ನೋದು ನೋಡಿ 50 ಲಕ್ಷ ಕೋಟಿ AUM ದಾಟಿದೆ. ಅಂದರೆ ಟೋಟಲ್ ಎಷ್ಟು ಬರ್ತಾ ಇದೆ ಅನ್ನೋದು SIP ಇನ್ಫ್ಲೋಸ್ ಕೂಡ ತುಂಬ ಜಾಸ್ತಿ ಆಗಿದೆ. ಈ ಓವರ್ ಆಲ್ ಇದರಲ್ಲಿ ಒಂದು 15% ಕಾಂಟ್ರಿಬ್ಯೂಷನ್ ಕಾಯಿನ್ ಆ್ಯಪಿಂದಾನೇ ಬರ್ತಿದೆ ಅಂತೆ. ಅದನ್ನು ಅವರು ಟ್ವೀಟ್ ಮಾಡಿಬಿಟ್ಟು ಹೇಳಿದರು. ಬಟ್ ನೀವು ಯಾವುದೆಲ್ಲಾದ್ರೂ ಇನ್ವೆಸ್ಟ್ ಮಾಡಿ, ಆದರೆ ಡೈರೆಕ್ಟ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ. ಒಂದು ಕಥೆ ಕೂಡ ಶೇರ್ ಮಾಡ್ಕೊಂಡಿದ್ರು. ಯಾರೋ ಒಬ್ಬರು ಪಾಪ ಲೇಡಿ ಹೋಗ್ಬಿಟ್ಟು ಬ್ಯಾಂಕ್ ಆಫೀಸರ್ ಹತ್ರ ಕೇಳಿದ್ದಾರೆ ಇನ್ವೆಸ್ಟ್ ಮಾಡಬೇಕು ಅಂತ. ಅವರು ಬೇರೆ ಯಾವ್ಯಾವುದೋ ಇನ್ಶೂರೆನ್ಸ್ ಪ್ಲಾನ್, ULIP ಪ್ಲಾನ್ನ ಸಜೆಸ್ಟ್ ಮಾಡಿದ್ದಾರೆ. ಏನಂದ್ರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಕೊನೆಗೆ ಅವರು ಇನ್ಸಿಸ್ಟ್ ಮಾಡಿ ಹೇಳಿದ್ದಾರೆ, ಇಲ್ಲ ನಾನು ಇಂಡೆಕ್ಸ್ ಮ್ಯೂಚುವಲ್ ಫಂಡಲ್ಲಿ ಪ್ಯಾಸಿವ್ ಇನ್ವೆಸ್ಟ್ಮೆಂಟೇ ಮಾಡಬೇಕು ಅಂತಂದರೆ ಹೇಗೇನು ಅವರಿಗೆ ಡೈರೆಕ್ಟ್ ಫಂಡ್ ಕೊಟ್ಟಿಲ್ಲ, ರೆಗ್ಯುಲರ್ ಫಂಡ್ನ ಕೊಟ್ಬಿಟ್ಟಿದ್ದಾರೆ. ರೆಗ್ಯುಲರ್ ಫಂಡ್ ಅಂದರೆ ಮತ್ತೆ ಬ್ಯಾಂಕ್ಗಳಿಗೆ ಒಂದಿಷ್ಟು ಕಮಿಷನ್ಗಳು ಹೋಗ್ತಾ ಇರುತ್ತೆ. ಅದ್ರ ಬಗ್ಗೆ ಅವರು ಶೇರ್ ಮಾಡ್ಕೊಂಡಿದ್ರು. ಇದ್ರ ಬಗ್ಗೆ ನಾವು ಗ್ರೂಪಲ್ಲಿ ಕೂಡ ಮಾತಾಡ್ಕೊಂಡಿದ್ವಿ. ಮ್ಯೂಚುವಲ್ ಫಂಡ್ ಸೀರೀಸ್ ಕೂಡ ಇದೆ, ಅದನ್ನ ಕಂಟಿನ್ಯೂ ಮಾಡ್ಕೊಡ್ಬೇಕು. ನಾನು ನೋಡ್ತೀನಿ ಈ ವಾರ ಯಾವುದೂ ಪ್ಲಾನ್ ಮಾಡೋದು ಅಂತ. ಯಾಕಂದರೆ ಹೆಡ್ಜಿಂಗ್ ಮಾಡೋದ್ರ ಬಗ್ಗೆನೂ ಇವಾಗ ಸೂಕ್ತ ನಿರ್ಧಾರ, ಆದರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ. ಸೊ ಹೆಡ್ಜಿಂಗ್ ಬಗ್ಗೆನೂ ಮಾತಾಡೋದು ಸರಿ ಆಗ್ತಾ ಹೋಗುತ್ತೆ. ಜೊತೆಗೆ ಮ್ಯೂಚುವಲ್ ಫಂಡ್ ಸೀರೀಸು ಕೂಡ ಬಾಕಿ ಇದೆ. ಇನ್ಸೈಡರ್ ಟ್ರೇಡಿಂಗ್ ಟಾಪಿಕ್ ಹೇಳ್ತಾ ಇದ್ದೀರಾ, ಯಾವ್ದು ಸಾಧ್ಯ ಆಗುತ್ತೋ ಅದನ್ನ ನಾನು ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅವರು ಆ ಮಾಹಿತಿನ ಶೇರ್ ಮಾಡಿದ್ರು. ಸೊ SIP ಇನ್ಫ್ಲೋಸ್ಗಳು ಜಾಸ್ತಿನೇ ಆಗ್ತಾ ಇದೆ ಅಂತ ನೋಡಿ. ಅದೊಂದು ಮೇನ್ ಕಾರಣ. DIAಗಳು ಇಷ್ಟೊಂದು ಸಪೋರ್ಟ್ ಕೊಡೋಕ್ಕೆ, FIಗಳು 2-3 ವರ್ಷದಲ್ಲಿ ಸಿಕ್ಕಾಪಟ್ಟೆ ಸೆಲ್ ಮಾಡಿದ್ರು ನಮ್ಮ ಮಾರ್ಕೆಟ್ ಒಂದು ಸುಸ್ಥಿರವಾಗಿರೋಕ್ಕೆ ಕಾರಣಕ್ಕೆ ನಾವು ನೀವು ಎಲ್ಲರೂ ಕಾರಣ. ಅಂದರೆ ಥ್ರೂ DIS ಏನು ಒಂದು ಮ್ಯೂಚುವಲ್ ಫಂಡಿಂದ ಅದು ಹೋಗ್ತಾ ಇದೆ. ಆದರೆ ಒಂದು ಏನು ಬೇಜಾರಾಯಿತು ಅಂದರೆ 2-3% ಆಫ್ ದುಡ್ಡು ಅಷ್ಟೇ ಡೈರೆಕ್ಟ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಆಗ್ತಾ ಇದೆ ಅಂತೆ. ಮಿಕ್ಕಿದೆಲ್ಲ ರೆಗ್ಯುಲರ್ ಮ್ಯೂಚುವಲ್ ಫಂಡಲ್ಲೇ ಆಗ್ತಾ ಇದೆ. ಸೊ ರೆಗ್ಯುಲರ್ ಮ್ಯೂಚುವಲ್ ಫಂಡು ನಿಮಗೆ ಓವರ್ ದ ಇಯರ್ಸು ನಿಮಗೆ ಲಾಂಗ್ ರನ್ನಲ್ಲಿ ಒಳ್ಳೆ ರಿಟರ್ನ್ನ ಕೊಡೋದಿಲ್ಲ, ಅಲ್ಲಿ ಕಮಿಷನ್ ಹೋಗುತ್ತೆ. ಸೊ ದಯವಿಟ್ಟು ಯಾರಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಡೈರೆಕ್ಟ್ ಫಂಡಲ್ಲೇ ಇನ್ವೆಸ್ಟ್ ಮಾಡಬೇಕು. ಹೇಗೆ ಅದ್ರ ಬಗ್ಗೆ ಒಂದು ಡೆಮೋ ಕೊಡಿ ಅಂತ ಹೇಳಿದರೆ ಅದನ್ನ ಕವರ್ ಮಾಡ್ಕೊಳ್ಳೋಣ. ಬಟ್ ಸದ್ಯಕ್ಕೆ 2 ವಿಡಿಯೋ ಇದೆ. SIP ಅಂದ್ರೇನು, ಮ್ಯೂಚುವಲ್ ಫಂಡ್ ಅಂದ್ರೇನು, ಎಷ್ಟು ಕ್ಯಾಟಗರಿ ಮ್ಯೂಚುವಲ್ ಫಂಡ್ ಇದೆ ಅಂತ 2 ವಿಡಿಯೋನ ಯಾರಾದರೂ ಚೆಕ್ಔಟ್ ಮಾಡೋದಾದರೆ ಮ್ಯೂಚುವಲ್ ಫಂಡ್ ಸೀರೀಸಲ್ಲಿ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಇವತ್ತು ಝೆರೋದೇನು ಇಶ್ಯೂ ಆಗಿದೆ ಅಂತ ನಾನು ಕೇಳಿದೆ. ಟಿಕ್ ಆಗ್ತಾ ಇರಲಿಲ್ಲ ಪ್ರೈಸು ಸರಿಯಾಗಿ, ತುಂಬ ಡಿಲೇ ಇತ್ತು ಅಂತ ನೋಡಿ. ಇದನ್ನ ಸುಮಾರು ಸಲ ಬರ್ತಾ ಇದೆ ಝೆರೋದ ಬಗ್ಗೆ. ಇದ್ರ ಬಗ್ಗೆ ಅವರು ಅಡ್ರೆಸ್ ಮಾಡಬೇಕು, ಒಂದು ಕ್ಲಾರಿಟಿ ಅನ್ನೋದು ಕೊಡಬೇಕು. ಒಂದು ಏನಾದ್ರು ಲೇಟೆನ್ಸಿ ಇರುವಂಥ ಸರ್ವರ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅದನ್ನ ಅಪ್ಗ್ರೇಡ್ ಮಾಡ್ತಾ ಇದೀವಿ ಅಂತ ಏನು ಅಂತ ಹೇಳಬೇಕು. ಯಾಕೆಂದರೆ ಜನ ಒಂದೇ ಥರ ಇರೋದಿಲ್ಲ. ಸೊ ಯಾವಾಗ ಏನೋ ಒಂದು ವರ್ಕ್ ಆಗ್ತಾ ಇಲ್ಲ ಅಂದರೆ ಹೊಸದಾಗಿ ಬಂದಿರೋ ಕಮ್ಯುನಿಟಿ ಅಫ್ಕೋರ್ಸ್ ಮ್ಯೂಚುವಲ್ ಫಂಡಿಂದ ಎಂಟ್ರಿ ಆಗಿರೋರು ಗ್ರೋ ಇಂದನೇ ಜಾಸ್ತಿ ಆಗಿದ್ದಾರೆ, ಅದಕ್ಕೋಸ್ಕರನೇ ಅವ್ರು ನಂಬರ್ 1 ಆಗಿದ್ದಾರೆ. ಬಟ್ ಸೀರಿಯಸ್ ಟ್ರೇಡರ್ಸ್ ಅಥವಾ ಯಾರಾದರೂ ತುಂಬ ಲಾಂಗ್ ರನ್ನಿಂದ ಇದ್ದಾರೆ ಏನಾದ್ರು, ಅವರು ಕೂಡ ಯೋಚನೆ ಮಾಡುವಂಥ ಸಿಚುವೇಶನ್ ಆಗಿದೆ. ಯಾಕೆಂದರೆ ಮಲ್ಟಿಪಲ್ ಆಪ್ಷನ್ಸ್ ಇದೆ, ಒಂದರಲ್ಲೇ ನಾವು ಇರಬೇಕು ಅಂತಿಲ್ಲ. ಅಫ್ಕೋರ್ಸ್ ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್ ಇಷ್ಟಪಟ್ಟು ನಾವು ಆ ಕಂಪ್ನಿನ ಪ್ರಮೋಟ್ ಅಂತ ನೋಡಿ ಅವರಿಂದ ಏನೂ ಸಿಗೋದಿಲ್ಲ. ಆದರೆ ಆ ಪ್ಲಾಟ್ಫಾರ್ಮ್ ಇಷ್ಟ ಆಗಿರೋದಕ್ಕೆ ನಾವು ಯೂಸ್ ಮಾಡ್ತಾ ಇದೀವಿ. ಬಟ್ ಈ ಥರ ಪದೇ ಇಶ್ಯೂ ಅಂತ ಬಂದರೆ ಫಸ್ಟ್ ಆಫ್ ಆಲ್ ನಾನು ಅಬ್ಸರ್ವ್ ಮಾಡಿಲ್ಲ, ನಾನು ಇರಲಿಲ್ಲ ಮಾರ್ಕೆಟಲ್ಲಿ. ಬಟ್ ಹೇಳಿದ ಕೇಳಿದೆ ನಾನು, ತುಂಬ ಇವತ್ತು ಟ್ರೆಂಡಿಂಗ್ ಕೂಡ ಆಗಿತ್ತು. ಟಿಕ್ ಆಗ್ತಾ ಇರಲಿಲ್ಲ ಸರಿಯಾಗಿ ಅಂತ ಯಾರಾದರೂ ಇದ್ದರೆ ದಯವಿಟ್ಟು ರೆಕಮೆಂಡ್ ಮಾಡಿ. ನಾನು ಅದಕ್ಕೆ ಇವತ್ತು ಯಾರೋ ಒಬ್ಬರು ಡಿಮೆಟ್ ಅಕೌಂಟ್ ಓಪನ್ ಮಾಡಬೇಕು ಅಂತಲೂ ಕೇಳಿದ್ರು ಒಬ್ಬರು. ನಾನು ಅದಕ್ಕೆ ಅಪ್ಸ್ಟಾಕ್ಸ್ನ ರೆಕಮೆಂಡ್ ಮಾಡಿದೆ. ಯಾಕೆಂದರೆ ಅಪ್ಸ್ಟಾಕ್ಸಲ್ಲಿ ನನಗೆ UI ತುಂಬ ಇಷ್ಟ ಆಗಿತ್ತು. ಝೆರೋದ ನಂತರ ನನಗೆ ಇಷ್ಟ ಆದಂಥ UI ಅಂದರೆ ಅಪ್ಸ್ಟಾಕ್ಸ್ ಆಗಿತ್ತು. ಜೊತೆಗೆ ಅವ್ರದ್ದು ಕೂಡ ಬ್ಯಾಕ್ ಆ್ಯಂಡ್ ರಿಪೋರ್ಟ್ಸ್ ಆಗಲಿ ಮತ್ತೊಂದಾಗಲಿ ಚೆನ್ನಾಗಿತ್ತು. ಮತ್ತು ಮೋರೋವರ್ ಇಟ್ ಇಸ್ ಬ್ಯಾಕ್ ಬೈ ರತನ್ ಟಾಟಾ ಮತ್ತು ವೆಟರನ್ ಇನ್ವೆಸ್ಟರ್ಸ್ಗಳು. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ. ಆ ಅಕೌಂಟ್ ಲಿಂಕ್ ಮೂಲಕ ನೀವು ಓಪನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು, ನಮ್ಮ ಚಾನಲ್ನ ಬೆಂಬಲಿಸ್ಬೋದು. ಸೊ ನೋಡ್ತಾ ಹೋಗೋಣ. ಝೆರೋದ ಇದಕ್ಕೇನಾದ್ರು ಒಂದು ಉತ್ತರ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸದ್ಯದಲ್ಲೇ ಅಡ್ರೆಸ್ ಮಾಡಬೇಕು, ಇಲ್ಲ ಅಂತಂದರೆ ನಾವು ಕೂಡ ಯೋಚನೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ಏನು ಅನ್ನೋದ್ರ ಬಗ್ಗೆ. ಸೊ ಇದಿಷ್ಟು ಸೆನ್ಸೆಕ್ಸ್ ಎಕ್ಸ್ಪೈರಿ ಬಗ್ಗೆ ಆಯಿತು. ಸೊ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಅಲ್ವಾ ಯಾವತ್ತು ಸೋಮವಾರ. ಸೊ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೀವು ನೋಡೋದಾದರೆ ಒಳ್ಳೆ ಟ್ರೆಂಡ್ ಲೈನ್ ತಗೊಂಡು ಮೇಲ್ಗಡೆ ಹೋಗ್ತಾ ಇದೆ. ಯಾವುದೇ ಕಾರಣಕ್ಕೂ ಮಿಡ್ ಕ್ಯಾಪ್ ನಿಫ್ಟಿ 10,520 ಈ ಲೆವೆಲ್ಗಿಂತ ಕೆಳಗಡೆ ಓಪನ್ ಆಗ್ಬಾರ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ನೋಡಿ, ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ, ಇಲ್ಲೂ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ. ಸೊ ಇವೆರಡು ಸಪೋರ್ಟ್ ಝೋನು. ಸೊ ಯಾವುದೇ ಕಾರಣಕ್ಕೂ 10,520 ಕೆಳಗೆ ಬರಬಾರ್ದು. 10,520 ಹತ್ರ ಓಪನ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಮತ್ತೆ 10,600 ಕಡೆಗೆ ಒಂದು ಆಲ್ ಟೈಮ್ ಹೈ ಕಡೆಗೆ ಹೋಗೋಕ್ಕೆ ಸಾಧ್ಯತೆ ಇದೆ. 10,500ರಲ್ಲಿ ಸಪೋರ್ಟ್ ಇರಬೇಕು. ಆಪ್ಷನ್ ಚೈನ್ ಕೂಡ ಅದೇ ಹೇಳುತ್ತೆ ಅನ್ಸುತ್ತೆ. ಏನಾದರೂ 10,520 ಕೆಳಗಡೆ ಬಂದು 10,500ನ ಬ್ರೇಕ್ ಆಗ್ತಾ ಬರ್ತಿದೆ ಅಂದರೆ ಇಲ್ಲೂ ಕೂಡ ನೋಡಿ ಮತ್ತೆ ನಿಮಗೆ ಒಂದು ಸಪೋರ್ಟ್ ಝೋನ್ಗಳಿದೆ. ಬಟ್ ಮತ್ತೆ ಒಂದು ಇನ್ಸೈಡರ್ ಟ್ರೇಡಿಂಗ್ ಆಗ್ತಾ ಹೋಗುತ್ತೆ, ಇನ್ಸೈಡರ್ ಕ್ಯಾಂಡಲ್ ಟ್ರೇಡಿಂಗ್ ಆಗ್ತಾ ಹೋಗುತ್ತೆ, ಇನ್ಸೈಡರ್ ಟ್ರೇಡಿಂಗ್ ಅಂತ ಬರ್ತಾ ಇದೆ. ಆ ರೀತಿ ಆಗಿದೆ. ಸೊ ಕ್ವಿಕ್ಕಾಗಿ ಆಪ್ಷನ್ ಚೈನ್ ನೋಡ್ಕೊಂಡ್ಬೋಣ.
ಆಪ್ಷನ್ ಚೇಂಜ್ ನೋಡೋದಾದರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 10,500 ಅಗ್ರೆಸಿವ್ ಆಗಿ ಸಪೋರ್ಟ್ ಇದೆ, 10,600 ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಬಟ್ ಟ್ರೆಂಡಿಂಗ್ ಮೂವ್ ಬರ್ಬೋದು, ಸ್ವಲ್ಪ ಹುಷಾರಾಗಿರಿ, ಯಾಕೆಂದರೆ ಬಸ್ ಸ್ಟ್ಯಾಂಡ್ ಆಗಿತ್ತು. ಇವತ್ತು ಒಳ್ಳೆ ಮೂವ್ಮೆಂಟ್ ಆಗಿದೆ, ನೋಡೋಣ. ಯೂಶಲಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ತಣ್ಣಗಿಡ್ತಾರೆ, ಆದರೆ ಲಾಸ್ಟ್ ಎಕ್ಸ್ಪೈರಿ ಒಳ್ಳೆ ಮೂವ್ಮೆಂಟ್ ಬಂದಿತ್ತು, ನೆನಪಿದೆಯಾ? ಸೊ ಹಾಗಾಗಿ ಈ ಸಲನೂ ಒಳ್ಳೆ ಮೂವ್ಮೆಂಟ್ ಬರ್ಬೋದು. ಸೊ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನೀವು ಪೊಸಿಷನ್ನ ಸೈಜ್ ಚೇಂಜ್ ಮಾಡ್ಕೊಳ್ಳೋದ್ರ ಬಗ್ಗೆ ನೀವು ಯೋಚನೆ ಮಾಡ್ಕೋಬೋದು. ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು. ಬಟ್ ಮೇಲ್ಗಡೆ ಹೋಗಬೇಕು, 10,600 ಅಟೆಂಪ್ಟ್ ಆಗಬೇಕು ಅಂದರೆ ಯಾವುದೇ ಕಾರಣಕ್ಕೂ 10,520 ಕೆಳಗಡೆ ಓಪನ್ ಆಗ್ಬೋದು ಸೋಮವಾರ. ಸೊ ಇವತ್ತು ಕೆಲವೊಂದು ಕಾನ್ಸೆಪ್ಟ್ನ ನಾನು ಸ್ಟಾಕ್ಸ್ ಓವರ್ವ್ಯೂನಲ್ಲಿ ಹೇಳಬೇಕಿತ್ತನೋ ಇಲ್ಲೇ ಹೇಳಿಬಿಟ್ಟೆ, ದಟ್ಸ್ ಓಕೆ. ಪಾಲಿಕ್ಯಾಬ್ ಕಂಪನಿ ಬಗ್ಗೆ ನೋಡಿ, ನಿನ್ನೆ ಒಂದು ವಾರನ್ ಬಫೆಟ್ ಅವ್ರದ್ದು ಕೋಟ್ ನೋಡ್ತಾ ಇದ್ದೆ. ಕಂಪ್ನಿಗೆ ಏನೋ ಒಂದು ಕಷ್ಟ ಇದೆ, ನಾನು ಏನೋ ಒಂದು ಮಾಡಿಸ್ಬೇಕು, ಅದಕ್ಕೋಸ್ಕರ ನಾನು ದುಡ್ಡು ಖರ್ಚು ಮಾಡಿದ್ದೀನಿ ಅಂತ ಹೇಳಿ ನಾನು ಓಕೆ ಅಂತ ಹೇಳ್ತೀನಿ. ಆದರೆ ಯಾವತ್ತು ನೀವು ಒಂದು ರೆಪ್ಯುಟೇಷನಿಗೋಸ್ಕರ ನೀವೊಂದು ಏನೋ ಒಂದು ಉಳ್ಸಕ್ಕೆ ಹೋದೆ ಅಂತ ತೊಗೊತಿರೋ, ನಾನು ಅದರಿಂದ ಔಟ್ ಆಗ್ತೀನಿ ಅಂತ ಅವ್ರು ಹೇಳಿರೋದು ಅಂಥದ್ದು ಒಂದು ಇಂಪಾರ್ಟೆಂಟ್ ಕೋಟ್ ಅದು. ಯಾಕಂದರೆ ಟ್ಯಾಕ್ಸ್ ಇವೇಷನ್ ಅಂತೆಲ್ಲ ಬಂದಾಗ ಸುಮಾರು ಜನ ಎಕ್ಸ್ಪೆಕ್ಟ್ ಮಾಡಿದ್ರಂತೆ ಇದನ್ನ ಸುಳ್ಳಿರ್ಬೋದು ಮ್ಯಾನೇಜ್ಮೆಂಟ್ ಕಡೆಯಿಂದ. ಬಟ್ ಒಂದು ರಿಪೋರ್ಟ್ ಬಂದುಬಿಟ್ಟಿದೆ, ಇವರು ಟ್ಯಾಕ್ಸ್ ಇವೇಷನ್ ಮಾಡಿರೋದು ನಿಜ ಅಂತಲ್ವಾ. ಸೊ ಇದು ತುಂಬ ಲಾಂಗ್ ಟರ್ಮ್ ಎಫೆಕ್ಟ್ ಆಗಿರುತ್ತೆ ಸ್ಟಾಕಲ್ಲಿ. ಸೊ ದಯವಿಟ್ಟು ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅಂತೆಲ್ಲ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಹುಷಾರಾಗಿರಿ. ನಾನು ಆಗಲೇ ಹೇಳಿದಾಗೆ ಇದೊಂದು ತುಂಬ ದಿನ ಇಲ್ಲಿ ನಿಂತ್ಕೊಳ್ಳೋಂಥ ಸರ್, ಇಷ್ಟು ದೊಡ್ಡ ಮೂಮೆಂಟ್ ಆದಾಗ ಎಲ್ಲೂ ಹೋಗೋದಿಲ್ಲ, ಸಾಮಾನ್ಯವಾಗಿ ಅಲ್ಲೇ ನಿಲ್ಲುತ್ತೆ. ಇದು ಇನ್ನೂ ಏನಾದರೂ ಸೀರಿಯಸ್ ಅಲಿಗೇಷನ್ಗಳು ಅದರದ್ದು ಏನಾದರೂ ಪ್ರೂವ್ ಆಗ್ತಾ ಹೋಯಿತು ಅಂತಂದರೆ ಸ್ಟಾಕಲ್ಲಿ ಇನ್ನೂ ಕೂಡ ಕರೆಕ್ಷನ್ ಬರ್ತಾ ಹೋಗ್ಬೋದು. ಹಾಗಾಗಿ ನಾಟ್ ಎಟ್ ಆಲ್ ರೆಕಮೆಂಡೆಡ್. ಯಾರಾದರೂ ಇನ್ವೆಸ್ಟ್ ಮಾಡಿಬಿಡ್ತೀರೇನೋ ಅಂತ ಮತ್ತೆ ಕನ್ಸರ್ನಿಂದ ಇವತ್ತು ಹೇಳ್ತಾ ಇದ್ದೀನಿ. ಇನ್ಫೋಸಿಸ್ ಸ್ಟಾಕ್ ಆಫ್ ದ ಡೇ. ಇನ್ಫೋಸಿಸ್ 2020 ನಂತರ ಒಂದು ದಿನದಲ್ಲಿ ಅತ್ಯಂತ ಹೈಯೆಸ್ಟ್ ಇವತ್ತು ಬಂದಿರುವಂಥ ಒಂದು ಒನ್ ಡೇ ಕ್ಯಾಂಡಲಲ್ಲಿ ಬಂದಿರುವಂಥ ಗ್ರೋತ್ ಆಲ್ಮೋಸ್ಟ್ 8%. ಇದು ಓವರಾಲ್ 10 ವರ್ಷದ ಇತಿಹಾಸದಲ್ಲಿ ಇನ್ಫೋಸಿಸಲ್ಲಿ ನೋಡೋದಾದರೆ 7th ಟಾಪ್ ಗೇನ್ ಅಂತ ಇವತ್ತು ಬಂದಿರೋದು ಒನ್ ಡೇನಲ್ಲಿ ನೀವು ಗೇನ್ ಅಂತ ನೋಡೋದಾದರೆ. ಸೊ ಲೆಕ್ಕ ಹಾಕಿ, ಒನ್ಸ್ ಇನ್ ಎ ಡೆಕೆಡ್ ಇವೆಂಟ್, ಆದರೆ 7 ಸಲ ಆಗಿರೋದು ಹಿಸ್ಟಾರಿಕಲಿ ಆ ರೀತಿ ಆಗಿದೆ. ಬಟ್ ಓವರಾಲ್ ನೋಡೋದಾದ್ರೆ ನನಗೆ ಮತ್ತೆ ನಾನು 1680 ಏನಾಗುತ್ತೆ ಅನ್ನೋದನ್ನ ವೆಯ್ಟ್ ಮಾಡಿ ಅಂತಲೇ ಹೇಳ್ತೀನಿ. ನನಗೆ ಈಗಲೂ ಕೂಡ ಇನ್ಫೋಸಿಸಲ್ಲಿ ರೆಸಿಸ್ಟೆನ್ಸ್ಗಳೇ ಜಾಸ್ತಿ ಕಾಣಿಸ್ತಿದೆ. ಹೇಗೆ ನನ್ನ ಪರ್ಸನಲ್ ವ್ಯೂ 1650 1680, ಟಿಪಿಕಲಿ 1700 ಅಂತ ಅನ್ಕೋಬೋದು ನೀವು. 1680 1700 ಈ ಝೋನಲ್ಲಿ ಇನ್ಫೋಸಿಸ್ ಏನು ಮಾಡುತ್ತೆ ಅನ್ನೋದ್ರ ಮೇಲೆ ನಾನು ಮತ್ತೆ ಸ್ಟಾಕು ಆಲ್ ಟೈಮ್ ಹೈ ಕಡೆಗೆ ಹೋಗೋಕೆ ರೆಡಿ ಇದೆಯಾ ಅಥವಾ ಕೆಳಗಡೆ ಇದೆಯಾ ಅಂತ ಹೇಳ್ತೀನಿ. ಬಟ್ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಿದ್ದೀವಿ ಅಂದರೆ ನೀವು ಯಾವುದೇ ಯೋಚನೆ ಇಲ್ಲ, ಈಗಲೂ ಕೂಡ ಒಳ್ಳೆ ಲೆವೆಲೇ. ಇಂಥ ಬ್ಲೂ ಚಿಪ್ ಕಂಪ್ನಿನಲ್ಲಿ ಎನಿ ಡೇ ಇಸ್ ಎ ಗುಡ್ ಡೇ ಅನ್ಲೆಸ್ ಆಲ್ ಟೈಮ್ ಹೈ ಆಗಿರಬಾರ್ದು ಅಷ್ಟೇ. ಸೊ 1920 ಹೋಗಿದಂಥ ಸ್ಟಾಕು 1500 600 ಸಿಗ್ತಾ ಇದೆ, ಇನ್ನೂ ಡಿಸ್ಕೌಂಟಲ್ಲೇ ಸಿಗ್ತಾ ಇದೆ. ಸೊ ಏನು ಇಶ್ಯೂ ಇಲ್ಲ ಯಾರಾದರೂ ಇನ್ವೆಸ್ಟ್ ಮಾಡ್ಕೊತಾ ಇದ್ದೀರಾ ಅಂತಂದರೆ. ಬಟ್ ಶಾರ್ಟ್ ಟರ್ಮಲ್ಲಿ ಏನಾಗುತ್ತೆ ಅನ್ನೋದು ನನಗೂ ಕೂಡ ನಿಜವಾಗ್ಲೂ ಗೊತ್ತಿಲ್ಲ. IT ಸೆಕ್ಟ್ರು ಆ ರೀತಿ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ONGC. ಸೊ ONGCಯಲ್ಲಿ ನೀವು ನೋಡೋದಾದರೆ ಒಳ್ಳೆ ಚಾನಲಲ್ಲಿ ಹೋಗ್ತಾ ಇತ್ತು, ಚಾನಲಿಂದ ಈಗ ಬ್ರೇಕ್ಔಟ್ ಕೊಡೋ ಥರ ಕಾಣಿಸ್ತಾ ಇದೆ. ಇದು ಒಂದು 210 212 ಲೆವೆಲ್, ಐ ಥಿಂಕ್ ಮಾತಾಡ್ಕೊಂಡಿದ್ವಿ ಅನ್ಸುತ್ತೆ, 210 220 ಲೆವೆಲ್ ಬರ್ಬೋದು ಅಂತ. ಅದಕ್ಕಿನ್ನೂ ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. 235 ಟಾರ್ಗೆಟ್ಗಳು ನೆಕ್ಸ್ಟ್ ಆಗಿರುತ್ತೆ, ನೋಡ್ತಾ ಹೋಗೋಣ. ONGCಯಲ್ಲಿ ಒಂದು ಫ್ರೆಶ್ ಬ್ರೇಕ್ಔಟ್ ಆದಂಗೆ ಕಾಣಿಸ್ತಾ ಇದೆ. 2 ವೀಕಲ್ಲಿ ಆಗಿರೋ ಬ್ರೇಕ್ಔಟು ಚಾನಲ್ನ ಬ್ರೇಕ್ಔಟ್ ಮಾಡಿದೆ, ಟ್ರ್ಯಾಕ್ ಮಾಡ್ತಾ ಇದೆ. ONGC ನಾಟ್ ರೆಕಮೆಂಡೆಡ್ ಫಾರ್ ಇನ್ವೆಸ್ಟ್ಮೆಂಟ್, ಬಟ್ ಯಾರಾದರೂ ಶಾರ್ಟ್ ಟರ್ಮ್ ಅಥವಾ ಟ್ರೇಡ್ ಮಾಡಬೇಕು ನೋಡ್ತಾ ಇದ್ದೀರಾ ಅಂದರೆ ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಡಿವಿಡೆಂಡ್ ಚೆನ್ನಾಗಿ ಕೊಡ್ತಾರೆ, ಒಳ್ಳೆ ವಾಲ್ಯೂಮ್ಗಳು ಇತ್ತೀಚೆಗೆ ಆಗ್ತಾ ಇದೆ, ಆದರೆ ಅಂಥ ಏನು ಗ್ರೋತ್ ಕಂಪ್ನಿ ಏನಲ್ಲ ONGC. ಅದೇ ರೀತಿಯಾಗಿ HDFC ಲೈಫಲ್ಲಿ ಮತ್ತೆ ಇನ್ವೆಸ್ಟ್ ಮಾಡೋಕ್ಕೆ ಒಂದು ಅವಕಾಶ ಕೊಡ್ತಾ ಇದೆ. 600 ಇಂದ 630 ಈ ಲೆವೆಲ್ಗೆ ಏನಾದ್ರು ಸ್ಟಾಕ್ ಬಂತು ಅಂತಂದರೆ ಫಸ್ಟ್ ಲೆಗ್ ಇನ್ವೆಸ್ಟ್ ಮಾಡೋಕ್ಕೆ ಬಂದಿದೆ ಇವತ್ತು ಆಲ್ರೆಡಿ 637 ಹತ್ತಿರ. ಸೊ ಇಲ್ಲಿ ನೀವು ಫಸ್ಟ್ ಲೆಗ್ನ ಇನ್ವೆಸ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ಬೋದು. ಡಿಸ್ಕ್ಲೇಮರ್, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿಲ್ಲ. ಈ ಸ್ಟಾಕಲ್ಲಿ ನಾನು ಕೂಡ ಒಬ್ಬ ಇನ್ವೆಸ್ಟರ್ ಆಗಿದ್ದೀನಿ, ಆ ಒಂದು ಬಯಾಸಿಂದ ಹೇಳ್ತಾ ಇದ್ದೀನಿ. ಮಾರ್ಕೆಟ್ ಲೀಡರ್ ಅಂತ ನೋಡೋದಾದರೆ ಈಗ SBI ಲೈಫ್ ಕಾಣಿಸ್ತಾ ಇದೆ Nifty 50ನಲ್ಲಿರೋದ್ರಲ್ಲಿ. ಬಟ್ HDFC ಲೈಫಲ್ಲಿ ಒಂದು ಸುಮಾರು ದಿನದಿಂದ ಕನ್ಸಾಲಿಡೇಷನ್ ಆಗ್ತಾರೆ, ಅಂದರೆ ಆ ಗ್ರೋತ್ ಪರ್ಸ್ಪೆಕ್ಟಿವಿಂದ ನಾನು ಹೇಳ್ತಾ ಇದ್ದೀನಿ. ಆದರೆ ನೋಡ್ತಾ ಹೋಗೋಣಂತೆ. HDFC ಲೈಫ್ ಅಂಡರ್ ಪರ್ಫಾರ್ಮೆನ್ಸ್ನ ಕೊಡ್ತಾ ಬಂದಿದೆ. ಲಾಸ್ಟ್ ಕ್ವಾರ್ಟರ್ ನೀವು ನೋಡೋದಾದ್ರೆ 1 2 3 4 5 6 ಕ್ವಾರ್ಟರಿಂದನೂ ಅಂಥ ಒಳ್ಳೆ ರಿಸಲ್ಟ್ ಬಂದಿಲ್ಲ. 6 ಆಲ್ಮೋಸ್ಟ್ ರೆಡ್ಡೇ ಕಾಣಿಸ್ತಾ ಇದೆ ನನಗೆ 2021ರಿಂದ. ಸೊ ಇದು ಚೇಂಜ್ ಆಗಿಲ್ಲ ಅಂತಂದರೆ, ಬಟ್ ಸ್ಟಾಕಲ್ಲಿ ಅಂಥ ಕೆಳಗಡೆ ಮೂಮೆಂಟ್ ಅಂತ ಆಗಿಲ್ಲ. ಇಲ್ಲಿಗೆ ಬಂದಿತ್ತು ಆಲ್ಮೋಸ್ಟ್ 480 ಒಂದ್ಸಲ ಬಂದಿತ್ತು. ಇದು ಟ್ಯಾಕ್ಸ್ ಏನೋ ನ್ಯೂಸ್ ಬಂದಾಗ, ಅದು ಹೊರತುಪಡಿಸಿದ್ರೆ ಒಂದೇ ಝೋನಲ್ಲಿದೆ. ಸೊ ಲಾಂಗರ್ ದ ಬೆಸ್ಟ್ ಆ್ಯಂಡ್ ಗ್ರೇಟರ್ ದ ರಿಸಲ್ಟ್ಸ್. ಕಂಪ್ನಿ ವೈಸ್ ಚೆನ್ನಾಗಿದೆ. ಡಿಸೆಂಬರ್ ಪ್ರೀಮಿಯಮ್ಮು ಡೇಟಾ ಕಲೆಕ್ಟ್ ಕಮ್ಮಿ ಬಂದಿದೆ ಅಂತ ಹೇಳಿದ್ದಾರೆ. ಬಟ್ ನೋಡ್ತಾ ಹೋಗೋಣ, ವ್ಯಾಲ್ಯೂಯೇಷನ್ ಮಾಡ್ತಾ ಹೋಗಬೇಕು. ಸದ್ಯಕ್ಕೆ ಇನ್ವೆಸ್ಟ್ ಮಾಡೋರಾದರೆ 600 ಈ ಲೆವೆಲಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಹೋಲ್ಡ್ ಮಾಡಿರೋರು ದಯವಿಟ್ಟು ಹೋಲ್ಡ್ ಮಾಡಿ ಅಂತಲೇ ಹೇಳ್ತೀನಿ. ಇನ್ಶೂರೆನ್ಸ್ ಸೆಕ್ಟ್ರು ಲಾಂಗ್ ರನ್ನಲ್ಲಿ ಪ್ರಾಫಿಟಬಲ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕು. ಅದೇ ರೀತಿಯಾಗಿ SBI ಲೈಫ್ ಆಲ್ ಟೈಮ್ ಹೈಯಲ್ಲಿದೆ. 1500 ರೆಸಿಸ್ಟೆನ್ಸ್ನ ತೊಗೊತಾ ಇದೆ, 2 ಸಲ ರೆಸಿಸ್ಟೆನ್ಸ್ನ ತೊಗೊಂಡಿದೆ. ಸೊ ಮಂತ್ಲಿ ಕ್ಯಾಂಡಲ್ ನೋಡೋದಾದರೆ ಡೋಜಿ ಮಾಡ್ತಾ ಇದೆ. ಸೊ ಏನಾದರೂ 1500 ಲೆವೆಲ್ನ ಮತ್ತೆ ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂದರೆ ಮೇಲ್ಗಡೆ ಹೋಗೋ ಸಾಧ್ಯತೆ ಇರುತ್ತೆ. ಕೆಳಗಡೆ ಈಗ 1300 ಅನ್ನೋದು ಸಪೋರ್ಟ್ ಲೆವೆಲ್ ಆಗಿದೆ. ಐ ಥಿಂಕ್ ಮಧು ಅವರು ಇದರಲ್ಲಿ ಇನ್ವೆಸ್ಟ್ ಆಗಿದ್ದಾರೆ, ಒಂದ್ಸಲ ಕಮೆಂಟ್ ಮಾಡ್ಕೊಡಕ್ಕೆ ಹೇಳಿದರು. ಸರ್ ಹೋಲ್ಡ್ ಮಾಡಿ 1300ನ ನೀವು ಟ್ರೈಲಿಂಗ್ SL ಆಗಿ ಇಟ್ಕೋಬೋದು. 1300 ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಮತ್ತೆ ನೀವು ಅಕ್ಯುಮುಲೇಟ್ ಮಾಡ್ಕೋಬೋದು. ಏನಾದ್ರು ಲಾಂಗ್
ಲಾಂಗ್ ರನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತಾರೆ, ಅಥವಾ ಇನ್ನು ಮೇಲ್ಗಡೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ನೀವು 1300, 1350 ಇದನ್ನ ನೀವು ಟ್ರೈಲಿಂಗ್ ಎಸ್ಎಲ್ಗೆ ಇಟ್ಕೊಂಡು ಇದನ್ನ ಏನಾದ್ರು ಬಿಟ್ಟಾಯಿತು ಅಂದರೆ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಬಟ್ ಲಾಂಗ್ ರನ್ನಲ್ಲಿ ಹೋಲ್ಡ್ ಮಾಡಿ ಅಂತ ಹೇಳ್ತೀನಿ. ಇನ್ಶೂರೆನ್ಸ್ ಸೆಕ್ಟರ್ ಒಳ್ಳೆ ಸೆಕ್ಟರ್. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿರಬೇಕು. ಈಗ ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಇವತ್ತು ಹರೀಶ್ ಸರ್ ಒಂದು ಮೆಸೇಜ್ ಹಾಕಿದ್ರು, ತುಂಬ ಖುಷಿ ಆಯಿತು ಆ ರೀತಿ ಫೀಡ್ಬ್ಯಾಕ್ ನೋಡಿದಾಗ. ಹೆಲ್ತ್ ಇನ್ಶೂರೆನ್ಸ್ ವಿಡಿಯೋ ನೋಡಿ, ಟರ್ಮ್ ಇನ್ಶೂರೆನ್ಸ್ ವಿಡಿಯೋ ನೋಡಿ ಅವ್ರ ಪೇರೆಂಟ್ಸಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದಾರಂತೆ, ಅವರು ಟರ್ಮ್ ಇನ್ಶೂರೆನ್ಸ್ನ ತೊಗೊತಾ ಇದ್ದಾರೆ ಅಂತ. ಈ ರೀತಿ ಒಂದು ಮಿಷನ್ ಅನ್ನೋದು ಜಾಸ್ತಿ ಜನಕ್ಕೆ ರೀಚ್ ಆದರೆ ಅದರಿಂದ ನನಗೇನು ಪರ್ಸ್ನಲ್ ಲಾಭ ಅಂತಿಲ್ಲ, ಬಟ್ ಸುಮಾರು ಫ್ಯಾಮಿಲಿಗಳು ಸಫರ್ ಆಗೋದು ನೋಡಿದ್ದೀನಿ. ಸೊ ಬೇಸಿಕ್ ನೀಡು ಇನ್ವೆಸ್ಟ್ಮೆಂಟು ಅಥವಾ ಬೇರೆ ಎಲ್ಲೋ ನಾವು ಒಂದು ಖರ್ಚು ಮಾಡ್ತಾ ಇರ್ತೀವಿ. ನೀವೊಂದು ಹೊರಗಡೆ ಊಟಕ್ಕೆ ಹೋದರೆ ಗೊತ್ತಿದೆ ನಿಮಗೆ ಇವಾಗ ಎಷ್ಟು ಖರ್ಚಿದೆ ಅಂತ. ಸೊ ಆ ಖರ್ಚಲ್ಲಿ ನೀವು ಒಂದು ಪ್ರೀಮಿಯಮ್ನ ಅಂತ ನೀವು ನೋಡ್ತಾ ಇದ್ದಾರೆ ಒಂದು ವರ್ಷಕ್ಕೆ ನಿಮಗೆ ಒಂದು ಫ್ಯಾಮಿಲಿಗೆ ಸೇಫ್ಟಿ ಅಲ್ವಾ. ಆ ರೀತಿ ಆದಾಗ ನೀವು ಏನೋ ಒಂದು ಇನ್ವೆಸ್ಟ್ ಮಾಡಿರ್ತೀರಾ, ಕಷ್ಟಪಟ್ಟು ಎಷ್ಟೋ ದಿನದಿಂದ ಯಾವುದೋ ಲೆವೆಲಲ್ಲಿ ಫುಲ್ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲ ಇನ್ವೆಸ್ಟ್ ಮಾಡಿರ್ತೀರಾ. ಏನೋ ಒಂದು ಫ್ಯಾಮಿಲಿಗೆ ಅಂತ ಸಿಚುವೇಶನ್ ಬರ್ತದೆ ಅಂತಂದರೆ ನೀವು ಇನ್ವೆಸ್ಟ್ಮೆಂಟನ್ನೆಲ್ಲ ಹೊರ ತೆಗಬೇಕು ಅಂತಂದರೆ ನಿಮ್ಮ ಫ್ಯೂಚರ್ ಪ್ಲ್ಯಾನ್, ನಿಮ್ಮ ಫ್ಯೂಚರ್ ಗೋಲ್ಸಿಂದನೇ ನೀವು ಹಿಂದೆ ಬಂದುಬಿಡೋ ಅಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಮ್ಮನ್ನು ನಾವು ಸೇಫ್ ಮಾಡ್ಕೊಳ್ಳೋಂಥದ್ದು, ಆ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇರುವಂಥದ್ದೇ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅವೆರಡನ್ನ ನೀವು ಮಾಡಲೇಬೇಕು. ಸೊ ಹೋದ ವರ್ಷ ನಾವು ಹೆಲ್ತ್ ಇನ್ಶೂರೆನ್ಸ್ ದೇ ಅಂದ್ಕೊಂಡಿದ್ವಿ, ಈ ವರ್ಷ ಟರ್ಮ್ ಇನ್ಶೂರೆನ್ಸ್ ಅಂದ್ಕೊಂಡಿದ್ವಿ. ಎರಡರ ಬಗ್ಗೆನೂ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಸ್ನ ಚೆಕ್ ಮಾಡಬೇಕು ಅಂತಿದೆ. ಯಾವುದೇ ನಾನು ರೆಕಮೆಂಡೇಷನ್ ಅಂತ ಕೊಡ್ತಾ ಇಲ್ಲ, ನಿಮಗೆ ಯಾವ್ದು ಸೂಕ್ತ ಅನ್ಸುತ್ತೆ. ಕೆಲವರು LIC ಬಗ್ಗೆ ಅಂತ ಹೇಳ್ತಾ ಇದ್ದಾರೆ, ಕೆಲವರು ಕೆನರಾ ಬ್ಯಾಂಕ್ ತೊಗೊತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲದರಲ್ಲೂ ಟರ್ಮ್ ಇನ್ಶೂರೆನ್ಸ್ ಆಫರ್ ಇದೆ. ಕೆಲವೊಂದು ಕಮಿಷನ್ಗೋಸ್ಕರ ನಿಮಗೆ ರೀಚ್ ಮಾಡಿಸಲ್ಲ ಏಜೆಂಟ್ಸ್ಗಳು, ಯಾಕಂದರೆ ಅವರಿಗೆ ಟರ್ಮ್ ಇನ್ಶೂರೆನ್ಸಲ್ಲಿ ಅಂತ ಕಮಿಷನ್ ಅಂತ ಏನೂ ಇಲ್ಲ, ಕಮಿಷನ್ ಇಲ್ಲವೇ ಇಲ್ಲ ಎಷ್ಟೊಂದು ಟರ್ಮ್ ಇನ್ಶೂರೆನ್ಸಲ್ಲಿ. ಹಾಗಾಗಿ ಆನ್ಲೈನಲ್ಲೇ ಪರ್ಚೇಸ್ ಮಾಡಿ. ಡಿಟೋ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ ಜೆರೋದಾದವ್ರದ್ದು, ಅದನ್ನು ಕೂಡ ನಾನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅವರಿಗೆ ಸುಮಾರು ಕ್ವಶನ್ ಕೇಳಿ ಇವರೇನಾದರೂ ಟೈಅಪ್ ಇದೆಯಾ, ಯಾವುದಾದ್ರು ಒಂದು ಫೋರ್ಸ್ಫುಲಿ ಸಜೆಸ್ಟ್ ಮಾಡ್ತಾರಾ ಅಂತ ನೋಡಿದೆ. ನನ್ನ ರಿಕ್ವೈರ್ಮೆಂಟ್ ಎಲ್ಲ ಹೇಳಿದ್ದಕ್ಕೆ ಅವರು ಕರೆಕ್ಟಾಗಿ ಉತ್ತರ ಕೊಟ್ಟರು. ಸೊ ನನಗೆಲ್ಲೂ ಅಲ್ಲಿ ಏನೋ ಒಂದು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಲಿಲ್ಲ. ಹೀಗೆ ನಾನು ಪ್ರಮೋಟ್ ಮಾಡಬೇಕು ಅಂದರೆ ನನಗೇನಿಲ್ಲ, ನನ್ನೇ ನೋಡಿದ್ರೆ ಟೈಅಪ್ ಇಲ್ಲ. ಹಾಗಾಗಿ ನಾನು ವಿಡಿಯೋದಲ್ಲೂ ಕೂಡ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಬಟ್ ಇವತ್ತು ಹೇಳಬೇಕು ಅಂತ ಅನಿಸ್ತು. ಸಹಾಯ ಬೇಕು ಅಂದರೆ ಈ ರೀತಿ ಪ್ಲಾಟ್ಫಾರ್ಮ್ಗಳಿದೆ. ಪಾಲಿಸಿ ಬಜಾರಲ್ಲಿ ನೀವು ನಂಬರ್ ಕೊಟ್ಟರೆ ನಿಮಗೆ ತುಂಬ ಕರೆ ಬರುತ್ತೆ, ಅದೊಂದು ಹುಷಾರಾಗಿರ್ಬೇಕು. ನೀವು ನಂಬರು ಇಮೇಲ್ ಎಲ್ಲ ಕೊಡೋಕ್ಕೆ ಹೋಗ್ಬಿಡಿ. ಯಾವುದಾದ್ರು ಡಮ್ಮಿ ನಂಬರ್ ಕೊಟ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ಕೆಲವೊಂದರಲ್ಲಿ OTP ಎಲ್ಲ ಬರಬೇಕು ಅಂತ ಅಂತಾರೆ, ಕೆಲವೊಂದಲ್ಲಿ OTP ಏನು ಬೇಕಾಗೋದಿಲ್ಲ. ಸುಮ್ಮನೆ ನೀವು ಡಮ್ಮಿ ನಂಬರ್ ಕೊಟ್ಬಿಟ್ಟು ಚೆಕ್ ಮಾಡ್ತಾ ಹೋಗ್ಬೋದು. ಪ್ರೈಸ್ ನೋಡಬೇಕು ಅಂತಂದರೆ, ಯಾಕೆಂದರೆ ಡಿಫ್ರೆಂಟ್ ಪ್ಲೇಯರ್ಸ್ದು ಏನು ಪ್ರೈಸ್ ಇದೆ ಅಂತ ನೋಡಬೇಕು ಅಂದರೆ ನೀವು ಆ ರೀತಿ ಚೆಕ್ ಮಾಡ್ತಾ ಹೋಗ್ಬೋದು. ಆ್ಯಕ್ಚುಲಾಗಿ ನೀವು ಇನ್ಶೂರೆನ್ಸ್ ತೊಗೋಬೇಕು ಅಂತ ಡಿಸೈಡೇ ಮಾಡಿಬಿಟ್ಟಿದ್ದೀರಾ, ನನಗೆ ಒಂದು ಹೆಲ್ಪ್ ಬೇಕು, ನನಗೆ ಈ ಥರ ರಿಕ್ವೈರ್ಮೆಂಟ್ ಇದೆ ಅಂತಂದರೆ ನೀವು ದಿಟ್ಟೋ ಅಂತ ಏನು ಪ್ಲಾಟ್ಫಾರ್ಮ್ ಇದೆ, ಅದು ಇನ್ಶೂರೆನ್ಸ್ ಸೆಕ್ಟರಲ್ಲಿ ಒಂದು ರೆವಲ್ಯೂಷನ್ ಅಂತಂದರು ಜೆರೋದಾದವರು. ಯಾಕೆಂದರೆ ಅಲ್ಲಿ ಯಾವುದೇ ರೀತಿ ರೆಕಮೆಂಡ್ ಮಾಡಲ್ಲ, ಟೈಅಪ್ ಮಾಡಲ್ಲ ಅಂತ. ಆ ಇನಿಷಿಯೇಟಿವ್ ಇಷ್ಟ ಆಯ್ತು ನನಗೆ. ಸೊ ಚೆಕ್ಔಟ್ ಮಾಡಿದೆ. ಚೆಕ್ಔಟ್ ಮಾಡಿದ್ದೀನಿ ನಾನು, ಕರೆಕ್ಟಾಗಿ ರೆಕಮೆಂಡ್ ಮಾಡ್ತಾರೆ ಅಂತ ನನಗೂ ಅನಿಸ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅವರು ನಿಮಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಶೂರೆನ್ಸ್ ಅಂತ ಹೇಳಲ್ಲ, ಒಂದು 2-3 ಆಯ್ಕೆ ಕೊಡ್ತಾರೆ. ಅದರಲ್ಲಿ ನಿಮ್ಮ ಯಾವುದಿದೆಯೋ ಅದನ್ನು ನೀವು ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ನಾನು ಸುಮ್ಮನೆ ಟೆಸ್ಟ್ ಮಾಡೋದಕ್ಕೆ ಅಂತ ಅದನ್ನು ಟೆಸ್ಟ್ ಮಾಡಿದ್ದೆ. ಅವ್ರ ಜೊತೆ ಚಾಟ್ ಮಾಡಿದ್ದೆ, ವಾಟ್ಸಪ್ಪಲ್ಲೂ ಚಾಟ್ ಮಾಡ್ಬೋದು, ಅಥವಾ ಅವ್ರದ್ದು ವೆಬ್ಸೈಟಲ್ಲೂ ನೀವು ಚಾಟ್ ಮಾಡ್ಬೋದು, ಫೋನ್ ಕೂಡ ಮಾಡಿ ಮಾತಾಡ್ಬೋದು. ಆ ರೀತಿ ಇದೆ. ಸೊ ಯಾರಿಗಾದ್ರೂ ಹೆಲ್ಪ್ ಬೇಕು, ಅಡಿಷನಲ್ ಹೆಲ್ಪ್ ಬೇಕು ನನ್ನ ವೀಡಿಯೋ ನೋಡಿದ್ಮೇಲೆ ಅಂತಂದರೆ ನೀವು ಅದು ನೋಡ್ತಾ ಹೋಗ್ಬೋದು. ಬಟ್ ಆ ವಿಡಿಯೋದಲ್ಲಿ ಆದಷ್ಟು ಎಲ್ಲದನ್ನು ನಾನು ಕವರ್ ಮಾಡಿದ್ದೀನಿ. ಸೊ ನಿಮಗೆ ಕ್ಲಾರಿಟಿ ಸಿಗಬೇಕು, ನೀವೇ ಖುದ್ದಾಗಿ ನೋಡೋದನ್ನು ಟ್ರೈ ಮಾಡಿ. ಆದಷ್ಟು ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋಗಿ, ಯಾಕೆಂದರೆ ನಿಮಗೆ ಕೆಲವೊಂದು ಡಿಸ್ಕೌಂಟ್ಗಳು ಕೂಡ ಸಿಗ್ತಾ ಹೋಗುತ್ತೆ. ಬೇರೆ ಬೆಸ್ಟ್ ಪ್ರಾಕ್ಟೀಸಸ್ ಏನಿದೆ ಅದನ್ನು ಆಲ್ರೆಡಿ ಆ ವಿಡಿಯೋದಲ್ಲಿ ಕವರ್ ಮಾಡಿಕೊಟ್ಟಿದ್ದೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.